ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆ ಮಾತಾಗಿರುವ ಕೂರ್ಗ್ ಭರತ್ ಉಳುವಾರನ್ನ ಮಾತಾಡ್ತಾರೆ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಲ್ಯಾಬರ್ ಡಾಗ್ ನೋಡಿ. ಈಗ ಬರುತ್ತಾ ಇದೆ, ಕರೆದ ತಕ್ಷಣ ಬರುತ್ತೆ ನೋಡಿ. ಒರಿಜಿನಲ್ ಲ್ಯಾಬರ್ ಡಾಗ್ ಬಗ್ಗೆ ಯಾಕೆ ಅಂತ ಹೇಳಿದ್ರೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ಇದು ಏನು ಅಂತ ಹೇಳಿದ್ರೆ, ಇದು ಸ್ನೇಹಿತರೆ ಕೊಡಗು ಸ್ನೇಹಿತರೆ. ಇದು ಕೊಡಗಲ್ಲಿ ನಾವು ಬೈರಂಬಾಡು ಅನ್ನೋ ಒಂದು ಪ್ಲೇಸಿಗೆ ಹೋಗಿದ್ದೀವಿ ಕೊಡಗಲ್ಲಿ. ಅಲ್ಲಿ ಸುಬ್ರಹ್ಮಣ್ಯ ಸೃಷ್ಟಿ ಪೂಜೆಗೆ ಹೋಗಿರೋದು. ಅಲ್ಲಿ ನಾವು ಮಂಗಳವಾರ ದಿವಸ ಹೋಗಿದ್ದು ನೈಟು. ಒಂದು ದಿವಸ ಈಗ ಬುಧವಾರ ದಿವಸ ಬೆಳಗ್ಗೆ ಇದು ವಿಡಿಯೋ ಮಾಡಿರೋದು. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ನಾಯಿನ ಸ್ವಲ್ಪ ವಾಕಿಂಗ್ ಕರ್ಕೊಂಡು ಹೋಗೋಣ, ಅದ್ರ ಜೊತೆ ಆಟ ಆಡೋಣ ಅಂತ ಅನ್ನಿಸ್ತು. ಇನ್ನೂ ಟೈಮ್ ಇದೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ದೇವಸ್ಥಾನಕ್ಕೆ ಒಂದು 7 ಗಂಟೆಗೆ ಹೋಗೋಣ ಅಂತಿದ್ದೀವಿ. ಈಗ 6 ಗಂಟೆ ಟೈಮು. ಈ ನಾಯಿ ಜೊತೆ ಆಟ ಆಡೋದಂದರೆ ಸಾಕು ಪ್ರಾಣಿಗಳಾಗಲಿ ಯಾವುದೇ ಆಗಲಿ ಓಕೆ, ಮನುಷ್ಯನಿಗಿಂತ ಬುದ್ಧಿ ಜಾಸ್ತಿ ಇರ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ಅದ್ರ ಜೊತೆ ನಾವು ಆಟ ಆಡಿಕೊಂಡು ಒಂದು ಸ್ವಲ್ಪ ಹೊತ್ತು ಮತ್ತೆ ಹೋಗೋಣ ದೇವಸ್ಥಾನಕ್ಕೆ ಅಂತ. ಇಲ್ಲಾಂದರೆ ಅದು ನಮ್ಮನ್ನ ಬಿಡಲ್ಲ ಸ್ನೇಹಿತರೆ. ಒಂದು ಸುಂದರವಾದ ಅಡಿಕೆ ತೋಟ ನೋಡ್ಬೋದು ನೀವು, ನೋಡಿ ಕಣ್ಣು ತುಂಬ್ಕೋಬೋದು ಸ್ನೇಹಿತರೆ. ಸುತ್ತಲೂ ಕಾಫಿ ತೋಟ ಸ್ನೇಹಿತರೆ. ಇದು ಸುತ್ತಲೂ ಕಾಫಿ ತೋಟ ಇದೆ, ನೋಡ್ಬೋದು. ಈ ಕಾಫಿ ತೋಟದ ಮಧ್ಯದಲ್ಲಿ ಒಂದು ಸುಬ್ರಹ್ಮಣ್ಯ ಟೆಂಪಲ್ ಇದೆ ಸ್ನೇಹಿತರೆ. ಬೈರಂಬಾಡು ಶ್ರೀ ಸುಬ್ರಹ್ಮಣ್ಯ ಸೃಷ್ಟಿ ಸ್ನೇಹಿತರೆ. ಅದು ಷಷ್ಠಿ ದಿವಸ ನಾವು ಬಂದಿದ್ದೀವಿ. ನಾನು ಒಂದು 15 ವರ್ಷ ಹಿಂದೆ ಇಲ್ಲಿಗೆ ಬಂದಿದ್ದೆ ನಮ್ಮ ರಿಲೇಟಿವ್ ಮನೆಗೆ. ಅವರೇ ನೋಡಿ, ಇವರು ಲೋಕೇಶ್ ಅಂತೇಳಿ ಅವ್ರ ಮನೆಗೆ ಬಂದಿದ್ದು. ಈಗ ನಾವು ಏನಂತ ಹೇಳಿದ್ರೆ, ನೆಕ್ಸ್ಟು ಈ ನಾಯಿ ಜೊತೆ ಆಟ ಆಡಿಕೊಂಡು ಸ್ವಲ್ಪ ಅವ್ರ ಗದ್ದೆ ಎಲ್ಲ ಸುತ್ತಾಡಿಕೊಂಡು ನಮಗೂ ಒಂದು ವಾಕ್ ಆದಂಗೆ ಆಗುತ್ತೆ ನೋಡಿ. ಬೆಳಗಿನ ಜಾವದಲ್ಲಿ ಇನ್ನೂ ಮಂಜು ಯಾವ ಥರ ಇದೆ ಅಂದರೆ, ಇನ್ನೂ ಬಿಸಿಲು ಬಂದಿಲ್ಲ. ಒಳ್ಳೆ ಲೊಕೇಶನ್, ಒಳ್ಳೆ ಒಂದು ವ್ಯೂ ಸಿಗುತ್ತೆ. ಜನರಿಗೂ ಒಂದು ನೋಡಲಿಕ್ಕೆ ಒಂದು ಚೆಂದ ಇರುತ್ತೆ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಸ್ನೇಹಿತರೆ, ನನ್ನ ಚಾನಲ್ಗೊಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಬೇಕಂತ ಕೇಳ್ಕೊತೀನಿ ಸ್ನೇಹಿತರೆ. ನಾಯಿ ಓಡ್ತಾ ಇದೆ ಅನ್ಕೋತೀನಿ, ಅದಕ್ಕೆ ಅವ್ರು ಓಡ್ತಾ ಇದ್ದಾರೆ, ಲೋಕೇಶ್ ಅವರು. ನೋಡೋಣ ಎಲ್ಲೋಯ್ತು ಅಂತ ನಾಯಿನ ಹುಡುಕ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ಮತ್ತು ನನ್ನನ್ನು ಬೆಳೆಸ್ತಾರ ನನ್ನ ಅಭಿಮಾನಿಗಳಿಗೆ ಉತ್ಪೂರ್ವಕವಾದ ವಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಿಮ್ಮ ಇವತ್ತಿಗೆ ನಿಮ್ಮ ಒಂದು ಆಶೀರ್ವಾದದಿಂದ ನಾನು ಬೆಳೆಸಿದ್ದೀರಿ ಅಂತಲೇ ನಾನು ತಿಳ್ಕೊತೀನಿ ನಿಜವಾಗ್ಲೂ. ಇನ್ನು ಮುಂದಕ್ಕೂ ನನ್ನ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರ್ತೀರಲ್ಲ, ಅವರು ನನ್ನ ಬೆಳೆಸ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಥ್ಯಾಂಕ್ಸ್ ಎ ಲಾಟ್. ಇವತ್ತಿಗೂ 38,000 ಫಾಲೋವರ್ಸು ಆಗಿದ್ದಾರೆ. ಫಸ್ಟು ಒಬ್ಬರು ಇಬ್ಬರು ಇದ್ದರು ನಮ್ಮ ಮನೆಯವರೇ. ನಾನು 3 ವರ್ಷದಿಂದ 3.5 ವರ್ಷ ಆಯಿತು ಸ್ನೇಹಿತರೆ. ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಅದರ ಪ್ರತಿಫಲ ನೀವು ಕೊಟ್ಟಿದ್ದೀರಾ ಅಂತ ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಬನ್ನಿ, ನಮ್ಮ ಲ್ಯಾಬ್ ಅದು ನಮ್ಮ ಲೇಡಿ ಡಾಗ್, ಅದು ಆ್ಯಕ್ಚುಲಿ ಹೆಣ್ಣು ನಾಯಿ. ಅದನ್ನು ನೋಡೋಣ ಎಲ್ಲೋಯ್ತು ಅಂತ. ಅಲ್ಲೆಲ್ಲಾದರೂ ಅವಸ್ಕೊಂಡಿದ್ದಾಳ ಅಂತ ನೋಡ್ಕೊಂಬರೋಣ ಬನ್ನಿ. ನೋಡ್ಬೋದು ಸ್ನೇಹಿತರೆ, ಈ ಕಡೆ ಬಂದಿದ್ದೀವಿ ಈಗ. ಈ ಪ್ಲೇಸಲ್ಲಿ ಏನಂತ ಹೇಳಿದ್ರೆ ನೋಡಿ, ಇಲ್ಲಿ ಅಷ್ಟು ಕಾಫಿ ಗಿಡಗಳಿಲ್ಲ, ಫುಲ್ ಕಾಡಿದೆ ಆ್ಯಕ್ಚುಲಿ. ಈ ಏರಿಯಾದಲ್ಲಿ ಸ್ವಲ್ಪ ಆನೆಗಳು ಮತ್ತು ಕಾಡು ಕೋಣಗಳದು ಕಾಟ ತುಂಬ ಇದೆ ಜನರಿಗೆ ಅಂತ ಹೇಳಲಾಗುತ್ತೆ. ತುಂಬ ಸತಿ ಜನರನ್ನೆಲ್ಲ ಬೆರೆಸಿದೆ ಆನೆಗಳು, ಒಂಟಿ ಸಲಗಗಳು ಅಂತ ಇಲ್ಲಿನ ನಮ್ಮ ಲೋಕೇಶ್ ಅವರು ಹೇಳ್ತಾಯಿದ್ರು. ಅವ್ರನ್ನೇ ಒಂದು ಸತಿ ಬೆರೆಸಿದೆ. ಮನೆ ಏನು ಕಾಣಿಸ್ತಾ ಇದೆ ಅದರಲ್ಲಿ ಹೋಗಿ ನಾನು ಬಚ್ಚಿಟ್ಕೊಂಡೆ ಅಂತ ಹೇಳ್ತಾ ಇದ್ರು ನಮ್ಮ ಹತ್ರ. ಅದನ್ನ ನಿಮಗೆ ಹೇಳಬೇಕು ಅನ್ನಿಸ್ತು ಸ್ನೇಹಿತರೆ, ಹೇಳ್ತಾ ಇದ್ದೀನಿ. ನೋಡೋಣ ನಮ್ಮ ಲ್ಯಾಬರ್ ಡಾಗ್ ಯಾವ ಕಡೆ ಹೋಗ್ತಾಯಿದೆ ಅಂತ. ಸ್ನೇಹಿತರೆ, ಇದು ಒರಿಜಿನಲ್ ಲ್ಯಾಬರ್ ಡಾಗು. ಇದು ಮೈಸೂರಿಂದ ಮರಿ ತಂದಿರೋದು. ಆ್ಯಕ್ಚುಲಿ ಚಿಕ್ಕ ಮರಿಯಿಂದನೇ ಸಾಕಿ ಒಂದು ಸ್ವಲ್ಪ ಪರಿಚಯ ಆಗೋ ಗಂಟ ಆಮೇಲೆ ನಮ್ಮ ಜೊತೆ ಇರುತ್ತೆ. ಹೊಸದಾಗಿ ನಾನು ಬಂದ ತಕ್ಷಣವೇ ಬೈಕ್ ನಿಲ್ಲಿಸಿದ ತಕ್ಷಣ ಒಂದು ಸೌಂಡೆಲ್ಲ ಕೊಡ್ತು. ಸದ್ಯ ಬಿಟ್ಟಿತ್ತಿಲ್ಲ.
ಅಂತ ಚೆನ್ನಾಗಿ ಬೆಳೆಸಿದ್ದಾರೆ ಇವರು. ಅಂತ ರೋಗ ನಾಯಿ ಏನಲ್ಲ, ನಮ್ಮ ಜೊತೆ ಚೆಂದ ಆಟಾಡುತ್ತೆ. ಈಗ ನೋಡಿ, ಈಗ ಅದ್ರದ್ದು ವಾಕಿಂಗ್ ಎಲ್ಲ ಮುಗೀತಾ. ಈಗ ನಾವೀಗ ಪುನಃ ಅದ್ರ ಜೊತೆಗೆ ನಾವು ಮನೆಗೆ ಹೋಗ್ಬೇಕೀಗ ಸ್ನೇಹಿತರೆ. ಹೋಗ್ತಾ ಇದ್ದೀವಿ ಈಗ ಮನೆಗೆ ಹೋಗಿ ನೆಕ್ಸ್ಟು ಸ್ನಾನ ಎಲ್ಲ ಮಾಡಿ, ನಮ್ಮ ಜೊತೆಗೆ ರಿಲೇಟಿವ್ಸ್ ಎಲ್ಲ ಇದ್ದಾರೆ, ಅವ್ರ ಜೊತೆಯಲ್ಲಿ ಈಗ ನಾವು ಬೆಳಿಗ್ಗೆದು ಪೂಜೆಗೆ ಹಣ್ಣುಕಾಯಿ ತೊಗೊಂಡು ದೇವಸ್ಥಾನಕ್ಕೆ ಹೋಗ್ಬೇಕೀಗ. ಹಣ್ಣುಕಾಯಿ ಅಂತ ಹೇಳಿದ್ರೆ 2 ಕಾಯಿ ತೆಂಗಿನಕಾಯಿ ತೊಗೋಬೇಕು ಸ್ನೇಹಿತರೆ ಇಲ್ಲಿ. ಯಾಕಂತ ಹೇಳಿದ್ರೆ ಒಂದು ಗಣೇಶ ಪಕ್ಕದಲ್ಲಿದೆ, ಇನ್ನೊಂದು ಸುಬ್ರಹ್ಮಣ್ಯ ಇನ್ನೊಂದಿದೆ. ಇವತ್ತಿನ ದಿವಸ ಸ್ನೇಹಿತರೆ ನಾವು ಏನಿದ್ರು ವೀಡಿಯೋ ಯಾವುದೇ ದೇವಸ್ಥಾನ ಆದರೂ ಹೊರಗಡೆಯಿಂದನೇ ಮಾತ್ರ ವೀಡಿಯೋ ಮಾಡೋಕ್ಕಾಗೋದು. ಒಳಗಡೆ ದೇವ್ರದ್ದು ದರ್ಶನ ಇವತ್ತು ಸಿಗಲ್ಲ, ಬೇಕಾದ್ರೆ ನಾಳೆ ಸಿಗುತ್ತೆ. ಯಾಕಂದರೆ ತುಂಬ ರಶ್ ಇರ್ತಾರಲ್ಲ, ಜನ ಲಕ್ಷಗಟ್ಟಲೆ ಜನ ಇರ್ತಾರೆ ಸ್ನೇಹಿತರೆ ಈ ದೇವಸ್ಥಾನಕ್ಕೆ ಇವತ್ತೊಂದು ದಿನ. ಇನ್ನೊಂದು ಕಿರು ಸೃಷ್ಟಿ ಅಂತ ಇದೆ, ಅದು ಡಿಸೆಂಬರ್ 25ಕ್ಕೆ ಅಂತ ಏನೋ ಹೇಳ್ತಾಯಿದ್ರು. ಅವತ್ತು ತುಂಬ ಚೆನ್ನಾಗಿರುತ್ತೆ. ಬನ್ನಿ ಎಲ್ಲ ಭಕ್ತಾದಿಗಳು, ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಎಲ್ಲರೂ ಬನ್ನಿ, ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ. ನಾನು 15 ಇಯರ್ಸಿಂದ ಬರಬೇಕು ಅಂತೇಳಿ ನನಗೂ ಒಂದು ಕನಸಲ್ಲಿ ಜಸ್ಟ್ ಬಂದು ಏನೋ ಅವತ್ತು ಧರ್ಮಸ್ಥಳಕ್ಕೆ ಹೋಗಿದ್ದೆ ಸ್ನೇಹಿತರೆ. ಅಲ್ಲಿ ಬರುವಾಗ ಸುಬ್ರಹ್ಮಣ್ಯಕ್ಕೆ ಹೋಗೋಕ್ಕೆ ನನಗೆ ಆಗಲಿಲ್ಲ. ಅದಕ್ಕೆ ಕಾರಣ ಯಾಕೋ ದೇವರೇ ಬಂದು ನನಗೆ ಕನಸಲ್ಲಿ ಬಂದು ಹೇಳ್ದಂಗಿತ್ತು, ಹೋಗು ನೀನು ಅಂತ. ಜಸ್ಟ್ ಡಿಸೈಡ್ ಮಾಡಿ ಸೀದಾ ಬಂದ್ಬಿಟ್ಟೆ. ದೇವರೇ ಒಂಥರ ನನ್ನ ಈ ದೇವಸ್ಥಾನಕ್ಕೆ ಕರೆಸ್ಕೊಳ್ತು ಅಂತ ಹೇಳ್ಬೋದು ಒಂದು ಲೆಕ್ಕದಲ್ಲಿ. ನೋಡಿ ಸ್ನೇಹಿತರೆ, ಸುಂದರವಾದ ಕಾಫಿ ತೋಟದ ಮಧ್ಯದಲ್ಲಿ ಒಂದು ಸುಂದರವಾದ ಪುರಾಣ ಇತಿಹಾಸ ಉಳ್ಳ ಸುಬ್ರಹ್ಮಣ್ಯ ಟೆಂಪಲ್ ಸ್ನೇಹಿತರೆ. ಇದು ಕರಿಮೆಣಸು ಬಳ್ಳಿ ಅಲ್ಲ, ಆ್ಯಕ್ಚುಲಿ ಯಾವುದು ಕಾಡು ಬಳ್ಳಿ ಬೆಳೆದಿರೋದು. ಈ ಮರಕ್ಕೆ ಹಬ್ಕೊಂಡಿರೋದು ನೋಡ್ಬೋದು ನೀವು. ನೋಡಿ ఎంత ಸೂಪರ್ ಆಗಿದೆ ಅಂತ, ಗ್ರೀನಿಶ್ ಆಗಿ ಒಂಥರ ಮಂಜು ಕವಿದ ವಾತಾವರಣ, ಮಿಸ್ಟ್ ಫ್ಲವರ್ ಅಂತ ಹೇಳಬೇಕು ಸ್ನೇಹಿತರೆ. ಬನ್ನಿ ಈಗ ನಡ್ಕೊಂಡು ಈಗ ನಾವು ಮನೆ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ನೀವು ನಮ್ಮ ಜೊತೆ ಬನ್ನಿ, ಟೆಂಪಲ್ಗೆ ಬನ್ನಿ, ಹೋಗುವ, ದೇವ್ರ ದರ್ಶನ ಮಾಡುವ. ಬೆಳಗ್ಗೆ ಹೊತ್ತು ದೇವಸ್ಥಾನದಲ್ಲಿ ನಾವೀಗ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಇವರೇ ನಮ್ಮ ರಿಲೇಟಿವ್ಸು. ದೇವಸ್ಥಾನದಲ್ಲಿ ಸ್ನೇಹಿತರೆ ಇದೇ ರೋಡಲ್ಲಿ ಹೋಗಬೇಕು, ಇವ್ರ ಮನೆಯಿಂದ ಒಂದು ಫಾರ್ಲಾಂಗ್ ಆಗುತ್ತೆ ಅಷ್ಟೇ. ಕಾಫಿ ತೋಟದ ಮಧ್ಯದಲ್ಲಿ ತಿಂಡಿ ಇರುತ್ತೆ ಸ್ನೇಹಿತರೆ. ಉಪ್ಪಿಟ್ಟಿತ್ತು, ನಾವು ಉಪ್ಪಿಟ್ಟು ತಿಂದೋ ಬೆಳಗ್ಗೆನೆ. ಬನ್ನಿ ಈಗ ನಾವು ಹೋಗೋಣ ಟೆಂಪಲ್ಗೆ. ಸ್ನೇಹಿತರೆ ದಯವಿಟ್ಟು ಯಾರು ವೀಡಿಯೋನ ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ಸ್ಕಿಪ್ ಮಾಡದೆ ನೋಡಿದ್ರೆ ಅದರಲ್ಲಿ ಕೆಲವೊಂದು 2-3 ಅಡ್ವರ್ಟೈಸ್ ಎಲ್ಲ ಬರುತ್ತೆ ಸ್ನೇಹಿತರೆ. ದಯವಿಟ್ಟು ನೋಡಿ. ನಮ್ಮನ್ನ ಬೆಳೆಸ್ಬೇಕಂದ್ರೆ ನೀವು ಅಡ್ವರ್ಟೈಸ್ ನೋಡಬೇಕಾಗುತ್ತೆ. ನೀವು ಅಡ್ವರ್ಟೈಸ್ನ ಸ್ಕಿಪ್ ಮಾಡಿದ್ರೆ ನಮಗೇನು ವೀಡಿಯೋ ಮಾಡಿದವ್ರಿಗೆ ಏನೂ ಲಾಭ ಆಗೋಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಕಷ್ಟಪಟ್ಟು ಅಲ್ಲಿ ಇಲ್ಲಿ ಕಾಡು ಮೇಡು ಅಲ್ಲಿ ಇಲ್ಲಿ ಅಂತೇಳಿ ಅಲ್ಲಿ ಪರ್ಮಿಷನ್ಗಳನ್ನ ಕೇಳಿಕೊಂಡು ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ಅಂಥೇಳಿ ಆ ರೀತಿ ನಾವು ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತೀವಿ. ದಯವಿಟ್ಟು ನಮಗೆ ಪ್ರೋತ್ಸಾಹಿಸಿ, ಸಹಕರಿಸಿ ಅಂತ ಈ ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಕೇಳ್ಕೊತಿದ್ದೀನಿ ಸ್ನೇಹಿತರೆ. ನಾವೀಗ ದೇವಸ್ಥಾನದ ಆರ್ಚ್ ಹತ್ರ ಬಂದು, ಇದು ನೋಡಿ ಇಲ್ಲಿಂದ ಶುರು ಆಯಿತು ಸ್ನೇಹಿತರೆ. ಜಾತ್ರೆಗಳು, ಭಿಕ್ಷೆ ಬೇಡವರು, ಈ ಥರ ಎಲ್ಲ ಹರಕೆ ಮಾಡ್ಕೊಂಡಿರೋರು ಎಲ್ಲ ಭಿಕ್ಷೆ ಹಾಕೋದೆಲ್ಲ ಇದೆ ಮುಂದೆ. ನೋಡೋಣ ಬನ್ನಿ, ನೋಡೋಣ ಈಗ. ಬನ್ನಿ ಸ್ನೇಹಿತರೆ, ಈಗ ನಾವು ದೇವಸ್ಥಾನದ ಆರ್ಚ್ ಹತ್ರ ಇದ್ದೀವಿ. ಇವ್ರು ನನ್ನ ಫ್ಯಾಮಿಲಿಯವ್ರು ಯಾರೋ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ತಾಯಿದ್ದೀನಿ. ಅವರು ಮೂರ್ನಾಡಿಂದ ಬಂದಿರೋದು. ಈಗ ನಾವು ನೋಡೋಣ. ಇದೇ ಸ್ನೇಹಿತರೆ ನೋಡಿ, ರೋಡಲ್ಲಿ ವೆಹಿಕಲ್ಸ್ ಹೋಗ್ತಾಯಿದೆ. ಒಳಗಡೆ ಹೋಗುವ ಈಗ ನೋಡಿ ಸ್ನೇಹಿತರೆ, ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಬೈರಂಬಾಡು ಇದೆ. ಇಲ್ಲಿಂದ ನಮ್ಮದು ಈಗ ದೇವಸ್ಥಾನಕ್ಕೆ ಜರ್ನಿ ಶುರು. ನೋಡಿ ಹೂವು, ಹಣ್ಣು, ಕಾಯಿ ಏನಾದರೂ ತಗೊಳ್ಳೋದಿದ್ರೆ ಇಲ್ಲಿ ತಗೋಬೋದು. 60 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಇಲ್ಲಿ ಕೂತಿದ್ದಾರಲ್ಲ ಎಲ್ಲರೂ, ನೋಡಿ ಅಕ್ಕಿ ಮತ್ತು ನಮ್ಮ ಕೈಲಾದ ಇದು ದುಡ್ಡು ದಾನ ಮಾಡ್ಬೋದು ನಾವು. ಯಾಕಂದರೆ ಎಷ್ಟೋ ಜನ
ಈ ಥರ ದೇವಸ್ಥಾನಕ್ಕೆ ಇದನ್ನು ಒಂದು ಹರಕೆ ಮಾಡ್ಕೊಂಡಿರ್ತಾರೆ ಆಯಿತಾ. ಅವ್ರಿಗೇನಾದರೂ ಒಳ್ಳೆಯದಾದರೆ ಈ ಥರ ಮಾಡ್ತೀನಿ ಅಂತ. ಆದ ಕಾರಣ ಎಷ್ಟೋ ಜನ ಬಂದಿರ್ತಾರೆ ಇದಕ್ಕೆ. ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಟೋಟಲಾಗಿ ತುಂಬ ಜನ ಲೆಕ್ಕ ಹಾಕೋಕ್ಕಾಗಲ್ಲ. ಅಲ್ಲಿ ದೇವಸ್ಥಾನ ಗಂಟನೂ ಇವ್ರು ಇದ್ದಾರೆ. ಹಾಗೇ ನೋಡಿಕೊಂಡು ಹೋಗುವ ಬನ್ನಿ. ನೋಡ್ಬೋದು ಚಿಕ್ಕ ಮಕ್ಕಳನ್ನೆಲ್ಲ ಅಲ್ಲೇ ಮನಗಿಸ್ಕೊಂಡಿದ್ದಾರೆ. ಚಿಕ್ಕ ಮಕ್ಕಳು ಇವ್ರನ್ನ ಭಿಕ್ಷೆ ಬೇಡವರು ಅಂತ ಹೇಳಲಿಕ್ಕೆ ಆಗಲ್ಲ ಸ್ನೇಹಿತರೆ. ದೇವರೇ ಇವ್ರಿಗೆ ವರ ಕೊಟ್ಬಿಟ್ಟು ಈ ಥರ ಕೂರಿಸಿದ್ದಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಬನ್ನಿ ನೋಡುವ. ನೆಕ್ಸ್ಟು ವಯಸ್ಸಾದವರಿಂದ ಹಿಡಿದ್ರು ಎಷ್ಟು ಜನ ಇದ್ದಾರೆ ನೋಡಿ. ಹಾಗೆ ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ಮುಂದೆ ಹೋಗ್ತಾ ಇದ್ದಂಗೆ ನಮಗೆ ನೋಡಿ, ಇದು ನೋಡಿ ಕಾಫಿ ತೋಟ ಎರಡು ಕಡೆನೂ. ಅದ್ರ ಮಧ್ಯೆ ಒಂದು ಸಿಮೆಂಟ್ ರೋಡ್ ಮಾಡಿದ್ದಾರೆ. ಮೊದಲೆಲ್ಲ ಇಷ್ಟೊಂದು ವ್ಯವಸ್ಥೆ ಇತ್ತಿಲ್ಲ. ಈಗ ದೇವಸ್ಥಾನವೂ ತುಂಬ ಚೆಂದ ಮಾಡಿದ್ದಾರೆ. ಮತ್ತು ನಾವು ರೋಡ್ ಸಹ ತುಂಬ ಚೆಂದ ಮಾಡಿದ್ದಾರೆ. ನೋಡ್ಬೋದು ಸಿಮೆಂಟ್ ರೋಡು. ಮಳೆಯೆಲ್ಲ ಇಲ್ಲ, ಕೆಸರು ಏನಿಲ್ಲ ಸ್ನೇಹಿತರೆ. ಸ್ವಲ್ಪ ಒಂದು ತಿಂಗಳಿಂದ ಸ್ವಲ್ಪ ಚೆನ್ನಾಗಿದೆ. ಅದಕ್ಕೆ ಮಳೆ ಎಲ್ಲ ಇದ್ದರೆ ಕಷ್ಟ ಆಗ್ತಾಯಿತ್ತು. ಮನೆಯಾಗೆ ಒಂದು 2 ದಿವಸ ಒಂದು ಸ್ವಲ್ಪ ಲೈಟಾಗಿ ಮಳೆ ಬಿದ್ದಿದೆ ಅಂದ್ಕೊಳ್ತೀನಿ. ನೋಡ್ಬೋದು ನೀವು. ಈಗ ಬೆಳಗಿನ ಜಾವ ಸ್ನೇಹಿತರೆ ಜನ ಕಮ್ಮಿ ಇರ್ತಾರೆ. ಹಾಗಾಗಿ ನಾನು ಬೆಳಗ್ಗೆನೇ ಹೋಗಿ ಕಂಪ್ಲೀಟ್ ಕ್ಲಿಯರಾಗಿ ಒಂದು ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ನೆಕ್ಸ್ಟ್ ಪುನಃ ಮಧ್ಯಾಹ್ನ ಊಟಕ್ಕೆ ನಾನು ಪುನಃ ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಆವಾಗಂತೂ ತುಂಬ ಜನ ಇರ್ತಾರೆ. ಆವಾಗಲೂ ಒಂದು ಒಳ್ಳೆ ದೃಶ್ಯ ನಿಮ್ಗೆ ತೋರಿಸ್ತೀನಿ. ನೋಡ್ಬೋದು ನೀವು. ಬನ್ನಿ ನೋಡಿ. ಈಗೊಂದು ಕಟ್ಟಿಂಗ್ ಆಯ್ತು. ಇಲ್ಲಿ ಕಟ್ಟಿಂಗ್ ಆದಾಗಲೂ ಎಷ್ಟು ದೂರ ಇದೆ ಅಂತ ದೇವಸ್ಥಾನ. ಇವರೇ ನಮ್ಮ ರಿಲೇಟಿವ್ಸು. ಬನ್ನಿ ಹೋಗೋಣ ದೇವಸ್ಥಾನಕ್ಕೆ. ನೋಡ್ತಾ ಇರ್ಬೋದು ಕಾಫಿ ತೋಟ ಸ್ನೇಹಿತರೆ ಯಾವ ಥರ ಇದೆ ಅಂತ. ಚೆಂದ ಇದೆ ನೋಡಿ. ಇಲ್ಲಿ ನೋಡ್ಬೋದು ತ್ರಿಶೂಲನ ಬಾಯಿಯಿಂದ ಬಾಯಿಗೆ ಚುಚ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು ವಯಸ್ಸಾದವರು ಎಲ್ಲ ರಾತ್ರಿ ಮನಗಿದ್ದಾರೋ ಇಲ್ಲೋ ಗೊತ್ತಿಲ್ಲ ಪಾಪ. ಊಟ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ಜನ ಸ್ವಲ್ಪ ಕಮ್ಮಿ ಇದ್ದಾರೆ. ಬೆಳಿಗ್ಗೆನೆ 7 o'clock, ಈಗ 7 ಗಂಟೆ ಸಮಯ ಸ್ನೇಹಿತರೆ ಕರೆಕ್ಟಾಗಿ. ನೋಡಿ ಇಲ್ಲಿ ಬಳೆ ಎಲ್ಲ ಇಟ್ಟಿದ್ದಾರೆ ಇವರು ಅಂಗಡಿ. ನೋಡ್ಕೊ ಬನ್ನಿ. ನಡ್ಕೊಂಡು ಸ್ವಲ್ಪ ಲೈಟಾಗಿ ಅಪ್ಪಿದೆ, ಏನು ತೊಂದರೆ ಇಲ್ಲ, ನಡ್ಕೊಂಬರ್ಬೋದು. ನಾಟ್ ವೆಹಿಕಲ್ಸ್ ಯಾವುದು ಅಲೋ ಇಲ್ಲ ಸ್ನೇಹಿತರೆ ಇಲ್ಲಿ ಹೋಗ್ಬೇಕಾದ್ರೆ. ಎಲ್ಲ ಕಾಲ್ನಡಿಗೆಯಲ್ಲೇ ಹೋಗಬೇಕು. ಬನ್ನಿ ನೋಡಿ ಇಲ್ಲಿ ಅಂಗಡಿಗಳು ಯಾವ್ಯಾವ ಥರ ಇದೆ ಅಂತ. ಅಲ್ಲಿ ಉಂಗುರಗಳು ಸ್ನೇಹಿತರೆ, ಉಂಗುರದ ಅಂಗಡಿಲಿ ನೋಡಿ ಇಲ್ಲಿ ಏನೋ ಒಂದು ಜಾದು ಮಾಡ್ತಾಯಿದ್ದಾರೆ. ಆ ಉಂಗುರ ರೊಟೇಟ್ ಆಗುತ್ತೆ. ನಮ್ಮ ರಾಶಿ ಕೇಳ್ಬಿಟ್ಟು ಆ ಉಂಗುರ ರೊಟೇಟ್ ಆಗುತ್ತೆ. ಲಾಸ್ಟ್ಗೆ ಆ ಉಂಗುರನ ಅವರು ದೇವ್ರಿಗೆ ಇದು ಮಾಡಿಬಿಟ್ಟು ಕೈಗೆ ಹಾಕ್ತಾರೆ. ಎಷ್ಟು ರೂಪಾಯಿ ನಾವು ಹಾಕ್ಸಿಲ್ಲ, ಎಷ್ಟು ರೂಪಾಯಿ ಅಂತ ಗೊತ್ತಿಲ್ಲ. ನೋಡಿ ಈ ಥರ. ಬನ್ನಿ ನೆಕ್ಸ್ಟ್ ನಾವು ನೋಡೋಣ. ಇಲ್ಲಿ ಅಂಗಡಿಗಳು ನೋಡ್ಬೋದು. ಇಲ್ಲಿ ಮುಂದೆ ಸೂಪರ್ ಆಗಿದೆ ಸ್ನೇಹಿತರೆ. ವಿಡಿಯೋ ಮಾತ್ರ ಒಳ್ಳೆ ಕ್ವಾಲಿಟಿ ಆಗಿದೆ. HD 4K ಕ್ವಾಲಿಟಿ ವಿಡಿಯೋ ಸ್ನೇಹಿತರೆ. ತಪ್ಪದೆ ಮಿಸ್ ಮಾಡ್ದೇ ನೋಡಿ ವಿಡಿಯೋ. ಬೈರಂಬಾಡು ಶ್ರೀ ಸುಬ್ರಹ್ಮಣ್ಯ ಟೆಂಪಲ್ ನೋಡಿ. ಎಲ್ಲ ಈ ಥರದೇ ಜಾಸ್ತಿ ಇಟ್ಕೊಂಡಿರೋದು ಅಂಗಡಿ. ದೇವಸ್ಥಾನ ಹತ್ರ ಬರ್ಲಿಕ್ಕಾಯ್ತು ನಾವು. ನೋಡಿ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಪಕ್ಕದಲ್ಲಿ ನೀವು ಬೇಕಾದರೆ. ಇದು ಮುಡಿ ಕೊಡಿಸೋ ಜಾಗ. ಅದೆಷ್ಟು ಏನು ಅಂತ ನಾವು ಕೇಳಲಿಕ್ಕೆ ಹೋಗಿಲ್ಲ. ಇಲ್ಲೂ ತುಂಬ ಜನ ಮುಡಿ ಕೊಡ್ತಾರೆ ಸ್ನೇಹಿತರೆ. ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ದೇವಸ್ಥಾನದ್ದು, ಇಲ್ಲಿ ಏನಾದರೂ ಹರಕೆ ಮಾಡಿ ನಾವು ಈಗ ನಾಗಂದು ಏನಾದರೂ ಕೊಟ್ಟರೆ ಹರಕೆ ಇಟ್ಕೊಂಡು ಅದು ಇಲ್ಲಿ ನಾವು ಉಂಡಿಗೆ ಹಾಕಿದರೆ ಅದು ಸುಬ್ರಹ್ಮಣ್ಯ ಇಲ್ಲಿ ಅಂದರೆ ದೇವಸ್ಥಾನದೊಳಗೆ ಸ್ನೇಹಿತರೆ
ಅದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ತಲುಪುತ್ತೆ ಅಂತ ಹೇಳ್ತಾರೆ. ಇಲ್ಲೂ ಅಷ್ಟೇ, ಮತ್ತು ಕೂಡ್ಗಿಲು ಅಷ್ಟೇ. ನೋಡ್ಬೋದು ಸ್ನೇಹಿತರೆ, ಇಲ್ಲೊಂದು ಆರ್ಚು ನೋಡಿದ್ರಾ. ಈಗ ನೆಕ್ಸ್ಟ್ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಈಗ ಜನ ಸ್ವಲ್ಪ ಕಮ್ಮಿ ಇದ್ದಾರೆ ಈಗ ಬೆಳಗ್ಗೆನೇ ಹೊತ್ತು. ಬನ್ನಿ ನಾವು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ದೂರದಿಂದ ಮಾಡ್ಕೊಳ್ಬೇಕು. ನಾವಿಲ್ಲಿ ನಾವು ಗೊತ್ತಿರೋವ್ರನ್ನ ಪರ್ಮಿಷನ್ ಕೇಳಿ ವಿಡಿಯೋ ಮಾಡಿ ಸ್ನೇಹಿತರೆ. ಇದನ್ನ ಫಸ್ಟ್ ಟೈಮು ಹಂಗೆ ಹೋಗಿ ನೋಡಿ, ಮೆಟ್ಲು ಹತ್ತಿ ಪುನಃ ವಾಪಸ್ ರಿಟರ್ನ್ ಬರ್ತೀವಿ. ಪುನಃ ಬಂದು ಮತ್ತೆ ಇನ್ನೊಂದು ಸತಿ ನೋಡಿ, ಪುನಃ ಈಗ ಕರೆಕ್ಟಾಗಿ ಪುನಃ ಬಂದು ಹೋಗ್ತಾ ಇರೋದು. ಯಾಕೆಂದರೆ ನೋಡಿ, ಇಲ್ಲಿ ನಮ್ಮ ಪೊಲೀಸವರೆಲ್ಲ ನಿಂತಿದ್ದಾರೆ. ತುಂಬ ಒಂದು ವ್ಯಾನೇ ಬಂದಿದೆ, ಯಾಕೆಂದರೆ ಸೆಕ್ಯೂರಿಟಿ ಪರ್ಪಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಕಡೆ ಸೈಡು ಸ್ನೇಹಿತರೆ ಅಡುಗೆ ಮನೆ, ಅದು ಅಡುಗೆ ಮಾಡೋ ಜಾಗ. ಆ್ಯಕ್ಚುಲಿ ಈಗ ನೋಡಿ ಸ್ನೇಹಿತರೆ, ದೇವಸ್ಥಾನ ಇದ್ದೇನೆ. ಹೂವಿನಿಂದ ಅಲಂಕಾರಗೊಂಡ ಸುಬ್ರಹ್ಮಣ್ಯ ಟೆಂಪಲ್ ನೋಡ್ತಾ ಇರಿ ಸ್ನೇಹಿತರೆ. ನೋಡಿ, ಎಲ್ಲ ದೇವಸ್ಥಾನನ ಫಸ್ಟು ನೋಡ್ಕೊಳ್ಳಿ ಚಂದ. ಇದು ಹಣ್ಣುಕಾಯಿ ಕೊಡುವ ಸ್ಥಳ ಸ್ನೇಹಿತರೆ. ಹಣ್ಣುಕಾಯಿ ಇಲ್ಲಿ ಕೊಡ್ತಾರೆ. ಮತ್ತು ನಾವು ತುಂಬ ರಶ್ ಇರೋದ್ರಿಂದ ಇಲ್ಲೇ ಹಣ್ಣುಕಾಯಿ ಹೊತ್ತು ಮಾಡೋದು. ನೋಡಿ, ನಾವು ಮತ್ತೆ ಹೋಗ್ಬೇಕಾದ್ರೆ ತಗೊಂಡು ಹೋಗ್ಬೋದು. ನಾವು ದರ್ಶನ ಎಲ್ಲ ಮಾಡಿ ಬರುವಾಗ, ಒಂದು ರೌಂಡ್ ಬರುವಾಗ ಮತ್ತೆ ತೊಗೊಳ್ಬೋದು. ಬನ್ನಿ ಈಗ ನಾವು ಈ ಕಡೆಯಿಂದ ನೋಡೋಣ. ಟೆಂಪಲ್ ಭಾಳ ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ. ನೋಡಿ, ಬೆಳಗ್ಗೆ 5 ಗಂಟೆಗೇ ಜನ ಇಲ್ಲಿ ಬರ್ಲಿಕ್ಕೆ ಶುರು ಮಾಡ್ತಾರೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಅಷ್ಟೊಂದು ಪ್ರಸಿದ್ಧ ವಾಸಿ ಕೊಡಗಲ್ಲಿ ಸ್ನೇಹಿತರೆ. ಇದು ಕೂಡಿಗೆ ಬಿಟ್ಟರೆ ಇದೆ ಅಂತ ಹೇಳಲಾಗುತ್ತೆ. ನಾನು ಕಂಡ ಪ್ರಕಾರ, ನಾನು ಇಷ್ಟು ವರ್ಷ ಬಂದಿಲ್ಲ, ಏನೋ ದೇವ್ರು ಕರೆಸ್ಕೊಂಡು ನಾನು ಬಂದಿದ್ದೀನಿ. ನಾವಿಲ್ಲೇ ನಾಷ್ಟ ಮಾಡಿ ಸ್ನೇಹಿತರೆ, ಉಪ್ಪಿಟ್ಟು ಮತ್ತು ಚಟ್ನಿ. ನೋಡೋಣ ಬನ್ನಿ. ಒಳ್ಳೆ ಒಂದು ಚಂದದ ಒಂದು ವಿಡಿಯೋ ಸ್ನೇಹಿತರೆ. ನೋಡಿ ಯಾವ ಥರ ಇದೆ ದೇವಸ್ಥಾನ ಅಂತ. ಇಲ್ಲೊಂದು ಹಳೆಯ ಕಾಲದೊಂದು ಬಾವಿ ಇದೆ ಸ್ನೇಹಿತರೆ. ನೋಡಿ, ಭಟ್ರು ಗೊತ್ತಿದ್ದಾರೆ ಅದ್ರ ಪಕ್ಕ. ಇಲ್ಲೊಂದಿದೆ, ಇನ್ನೊಂದು 2 ಬಾವಿ ಇದೆ ಸ್ನೇಹಿತರೆ. ನೋಡಿ, ಇದು ದೇವಸ್ಥಾನ. ಪೌಳಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಬನ್ನಿ ನಾವು ನೋಡೋಣ. ಇಲ್ಲಿ ನೋಡಿ, ಎಲ್ಲ ಜನ ಕ್ಯೂ ನಿಂತ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಅವರವರ ಹರಕೆನ ರಪ್ಸೋಕ್ಕೆ ಲಕ್ಷಾನುಗಟ್ಟಲೆ ಜನ ಬರ್ತಾರೆ ಸ್ನೇಹಿತರೆ ಈ ದಿವಸ ಇಲ್ಲಿ. ಇದು ಎಷ್ಟು ಅಂತ ಗೊತ್ತಿಲ್ಲ, ಎಷ್ಟು ಜನ ಬರ್ತಾರೆ ಅಂತ ಒಂದು ಅಂದಾಜೇ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ವರ್ಷದ ಪ್ರತಿ ಜಾಸ್ತಿನೇ ಜನ ಬರ್ತಾರೆ ಅಂತ ಹೇಳಲಾಗುತ್ತೆ. ನೋಡ್ಬೋದು ನೀವು, ಇದು ಬೆಳಗಿನ ಜಾವ ಆಗಿದ್ದಕ್ಕೆ ಕಮ್ಮಿ ಇದೆ ಕ್ಯೂ, ಇಲ್ಲಾಂದರೆ ತುಂಬ ಇದ್ದೇ ಇರ್ತಿತ್ತು. ಮಧ್ಯಾಹ್ನ ಹೊತ್ತುದು ನಾನು ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ, ನೆಕ್ಸ್ಟ್ ಬರುತ್ತೆ ಅದು. ನೋಡಿ, ಇಲ್ಲೇ ಹೋಗಿ ಈಗ ನಮಗೆ ಒಂದು ಸೈಡಲ್ಲಿ ಸ್ವಲ್ಪ ಗಣೇಶ ಅವ್ರನ್ನ ದರ್ಶನ ಮಾಡ್ಕೋಬೋದು. ದರ್ಶನ ಆಗುತ್ತೆ ನಮಗೆ ಈ ವಿಡಿಯೋದಲ್ಲಿ. ನೋಡ್ತಾ ಇರ್ಬೋದು ಇಲ್ಲಿಗೆ ಬಂದಿರುವ ಜನರನ್ನ ಸ್ನೇಹಿತರೆ. ನೋಡ್ಬೋದು ಇಲ್ಲಿ ಇನ್ನು ಚೇರೆಲ್ಲ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ಬಂದವರು ಇನ್ನು ಮಧ್ಯಾಹ್ನ ಹೊತ್ತಲ್ಲಿ ಬಂದು ನುಗ್ಲಿಕ್ಕಾಗಲ್ಲ ಸ್ನೇಹಿತರೆ, ಭಾಳ ರಶ್ ಇರುತ್ತೆ. ಅದಕ್ಕೆ ನೋಡ್ಬೋದು ಈಗ ಸುಂದರವಾದ ಕಾಫಿ ತೋಟ ಸ್ನೇಹಿತರೆ. ಇದ್ರ ಮಧ್ಯದಲ್ಲಿ ದೇವಸ್ಥಾನ ಇರೋದು. ನೋಡಿ, ಇದೇ ತೋಟ ಸುತ್ತಲೂ ನೋಡ್ಬೋದು ಒಂದು ಸತಿ. ಕಾಫಿ ಮೆಣಸು ಇರೋ ಒಂದು ಕಾಫಿ ತೋಟ ಅದರ ಮಧ್ಯದಲ್ಲಿರೋದು. ಮಂಜು ಕವಿದ ವಾತಾವರಣ ಸ್ನೇಹಿತರೆ. ನೋಡಿ ಯಾವ ಥರ ಇದೆ ಅಂತ. ಇಂಥದ್ದೆಲ್ಲ ನೋಡಿ ಕಣ್ ತುಂಬ್ಕೊಳ್ಳಿ ಅಂತ ವಿಡಿಯೋದ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ತುಂಬ ದಿವಸ ಆಯಿತು ನಾನು ವಾಯ್ಸ್ ಓವರ್ ಕೊಟ್ಟು ವಿಡಿಯೋಕ್ಕೆ, ಹಾಗೆ ಮ್ಯೂಸಿಕ್ ಆಗ್ತಿದೆ. ಈಗೆಲ್ಲ ನಿಮಗೆ ನಮ್ಮ ವಾಯ್ಸ್ ಕೇಳಿದ್ರೆ ಇಷ್ಟ ಅಂತ ಅಂದ್ಕೊಳ್ತೀನಿ. ವಾಯ್ಸ್ ಓವರ್ ಅದಕ್ಕೆ ಕೊಡಿ. ನೋಡಿ, ಇದೊಂದು ಹಳೆಯ ಬಾವಿ ಇದೆ. ಬಗ್ಗೆ ನೋಡಿದ್ರೆ ತುಂಬ ಆಳ ಇದೆ ಸ್ನೇಹಿತರೆ, ಭಾಳ ಹಳೆಯ ಬಾವಿ ಇದು. ನೋಡ್ಬೋದು, ವರ್ಷ ಪ್ರತಿ
ತುಂಬ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಂಡು ಹೋಗ್ತಾರೆ ಈ ಟೆಂಪಲ್ನ. ನಾನು 15 ವರ್ಷದ ಹಿಂದೆ ನೋಡಿದ್ದಕ್ಕೂ ಈಗಕ್ಕೂ ತುಂಬ ವ್ಯತ್ಯಾಸ ಇದೆ ಟೆಂಪಲ್ಲು. ಭಾಳ ಸೂಪರಾಗಿದೆ ಮಾತ್ರ ಟೆಂಪಲ್ ಸ್ನೇಹಿತರೆ. ಒಂದು ನೋಡಲಿಕ್ಕೆ ಒಂದು ಪ್ರಶಾಂತವಾದ ಒಂದು ಸ್ಥಳಕ್ಕೆ ನಾವು ಬಂದ್ರೇ ಒಂಥರ ಖುಷಿ ನೆಮ್ಮದಿ ಎಲ್ಲ ಆಗುತ್ತೆ ಅಂತ ನನ್ನ ಮನಸ್ಸಿಗೆ ಅನಿಸಿದೆ. ನೀವೂ ಬನ್ನಿ ಒಮ್ಮೆ ದೇವ್ರ ದರ್ಶನ ಪಡೆದು, ಅದು ಹಬ್ಬದ ದಿನವೇ ಬನ್ನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇಲ್ಲಿ ಗಣೇಶ ಸ್ವಲ್ಪ ಕಾಣಿಸುತ್ತೆ, ಆದರೂ ಆ ಕಡೆ ಇರೋ ಸೆಂಟ್ರಲ್ಲಿ ಸ್ನೇಹಿತರೆ ಸುಬ್ರಹ್ಮಣ್ಯ ಸ್ವಾಮಿ ಇರೋದು. ನೋಡಿ, ಇಲ್ಲಿ ನೋಡ್ಬೋದು. ಬನ್ನಿ ನೋಡಿ, ಇಲ್ಲಿ ಭಟ್ರುಗಳು ನಾವು ಗಂಧ ಬೊಟ್ಟು ನೋಡಿ, ಇಲ್ಲಿ ಗಣೇಶನ ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ, ಕೈ ಮುಗ್ಕೊಳ್ಳಿ ಅನ್ಸುತ್ತೆ. ಈ ಕಡೆ ಸುಬ್ರಹ್ಮಣ್ಯ ಸ್ವಾಮಿಯವರು ಕಾಣ್ತಾ ಇಲ್ಲ ಇವತ್ತು, ಅವರು ಒಳಗಡೆ ಇದ್ದಾರೆ. ಇವತ್ತು ಏನೋ ತೋರಿಸೋವಾಗಿಲ್ಲ, ಜನ ರಿಸ್ಟ್ರಿಕ್ಷನ್ ತುಂಬ ಜನ ಇರ್ತಾರಲ್ಲ ಅಂದ್ಬಿಟ್ಟು ಇವತ್ತು ತೋರಿಸಲ್ಲ ಅಂತ ಹೇಳ್ತಾಯಿದ್ರು. ನೋಡೋಣ ಬನ್ನಿ. ಎಲ್ಲ ಕೈ ಮುಗಿತಾ ಇದ್ದಾರೆ. ನೀವು ನಾವು ಎಲ್ಲರೂ ದೇವರಿಗಂತೂ ಕೈ ಮುಗಿದು ಹೋಗುವ. ನಾವು ಪ್ರಸಾದ ಎಲ್ಲ ತಗೊಂಡು ತೀರ್ಥ ತಗೊಂಡು ನೆಕ್ಸ್ಟ್ ಈಗ ಆ ಕಡೆ ಒಂದು ರೌಂಡ್ ಬಂದಾಯ್ತು ಈಗ ನಾವು ದೇವಸ್ಥಾನಕ್ಕೆ ಸ್ನೇಹಿತರೆ. ನೋಡಿ, ಈ ಕಡೆ ಪಕ್ಕದಲ್ಲಿ ಲೆಫ್ಟಲ್ಲಿ ನೋಡ್ಬೋದು ನೀವು ಅಡುಗೆ ಕೊಠಡಿ, ಅಡುಗೆ ಮಾಡ್ತಾಯಿದ್ದಾರೆ ಭಟ್ರು. ಇಲ್ಲಿ ಅಂದವ್ರಿಗೆ ಯಾರಿಗೂ 4-5 ಗಂಟೆನೂ ಊಟಕ್ಕೆ ಏನೂ ಇದಾಗಲ್ಲ. ಎಲ್ಲರೂ ಪ್ರತಿಯೊಬ್ಬರಿಗೂ ಎಷ್ಟೇ ಜನ ಬಂದ್ರೂ ಅನ್ನ ಸಿಕ್ಕೇ ಸಿಗುತ್ತೆ. ಅದೊಂದು ಬಹಳ ವಿಶೇಷ. 4 ಗಂಟೆ ಒಳಗಡೆ ಬರಬೇಕು ಸ್ನೇಹಿತರೆ. ಬೆಳಗ್ಗೆನೂ ನಾಷ್ಟ ಸಿಗುತ್ತೆ, ಉಪ್ಪಿಟ್ಟಿತ್ತು ಇವತ್ತು. ಹಾಗೆ ನೋಡಿ ಯಾವ ಥರ ಇದೆ ಟೆಂಪಲ್ ಅಂತ ನೋಡ್ಕೊಳ್ಳಿ, ಅನಿಸುತ್ತೆ ಕಣ್ ತುಂಬ್ಕೊಳ್ಳಿ. ಎಲ್ಲ ಜನ ಬಂದು ನಾಷ್ಟ ಮಾಡಿ ಆರಾಮಾಗಿ ರೆಸ್ಟ್ ತಗೊಳ್ತಾ ಇದ್ದಾರೆ ದೇವಸ್ಥಾನದಲ್ಲಿ. ಬನ್ನಿ, ನಾವೀಗ ಹಣ್ಣು ಕಾಯಿ ಎಲ್ಲ ತಗೊಂಡು ವಾಪಸ್ಸು ಹೋಗುವ ಸಮಯ ನೋಡ್ಬೋದು. ಈ ಕಡೆಯಿಂದ ಒಂದು ಜೂಮ್ ಮಾಡಿ ನೋಡೋಣ ಯಾವ ಥರ ಇದೆ ಅಂತ ತೋಟ ಮತ್ತು ದೇವಸ್ಥಾನ. ಸ್ನೇಹಿತರೆ, ಈಗ ನಾವು ದೇವಸ್ಥಾನದಿಂದ ಕೆಳಗಡೆ ಬಂದು ಫಸ್ಟ್ ನೋಡಿ ತಿಂಡಿ ಅಂಗಡಿ ಸ್ನೇಹಿತರೆ, ಹಲ್ವಾ ಎಲ್ಲ ಇದೆ ಇದರಲ್ಲಿ ನೋಡ್ಬೋದು. ಕಡಲೆಪುರಿ ಹಲ್ವಾ ಎಲ್ಲ ಅಂಗಡಿ ಇದು. ಮುಂದೆ ಹಂಗೇ ನೋಡ್ಕೊಂಡು ಹೋಗ್ತಾಯಿರಿ ಸ್ನೇಹಿತರೆ, ವಿಡಿಯೋ ಸೂಪರಾಗಿದೆ. ಇದು ಹಲ್ವಾ ಅಂಗಡಿ ಸ್ನೇಹಿತರೆ, ಕಡಲೆಪುರಿ ಸ್ನೇಹಿತರೆ. ಇದು ಒಂದು ಮೇನ್ ರೋಡ್ ಸೈಡಲ್ಲಿ ಎಲ್ಲ ಇಟ್ಟಿರೋದು, ಇವರು ಫುಟ್ಪಾತಲ್ಲಿ ಇಟ್ಟಿರೋದು ಆ್ಯಕ್ಚುಲಿ. ನೋಡಿ, ಇಲ್ಲಿ ಈಗ ಇಲ್ಲಿ ಯಾವುದೇ ಬಸ್ಗಳು ಹೋಗೋಕ್ಕೂ ಇವತ್ತು ಇಲ್ಲಿ ಬಸ್ಗಳು ಯಾವುದೂ ಹೋಗಲ್ಲ ಸ್ನೇಹಿತರೆ. ಏನಿದ್ರು ಕಾರು, ಆಟೋ, ಬೈಕು ಮಾತ್ರ ಈ ಟೈಮಲ್ಲಿ ಹೋಗ್ಬೋದು. ಈ ಪೂಜೆ ಮುಗಿದು ಒಂದು 4 ಗಂಟೆ ಮೇಲೆ ಮಾತ್ರ ಬಸ್ನ ಬಿಡ್ತಾರೆ ಸ್ನೇಹಿತರೆ. ನೋಡಿ, ಎಲ್ಲ ಶಾಪಿಂಗ್ ಮಾಡ್ತಾಯಿದ್ದಾರೆ, ಎಲ್ಲ ಶಾಪಿಂಗ್, ಎಲ್ಲ ಜಾತ್ರೆ ಯಾವ ಥರ ಇದೆ ಅಂತ ನೋಡಿ. ದೇವ್ರ ಫೋಟೋಸು ಹಾಗೇ ನೋಡ್ಕೊಂಡೋಗಿ ಸ್ನೇಹಿತರೆ. ವಿಡಿಯೋ ಬ್ಯೂಟಿಫುಲ್ಲಾಗಿ ಬಂದಿದೆ, 4K ಕ್ವಾಲಿಟಿ ಸ್ನೇಹಿತರೆ. ವಿಡಿಯೋ ನೋಡಿ ಚೆನ್ನಾಗಿದೆ. ನೋಡಿ ಹಲ್ವಾ ಪೂರಿ, ಹಲ್ವಾ, ವಾಟರ್, ಏನೋ ಮಾಡ್ತಿದ್ದೀರ, ಬೇಲ್ಪುರಿ. ಬಟ್ಟೆಗಳು ನೋಡ್ಬೋದು ನೀವು, ಬಟ್ಟೆಗಳು, ಟ್ರ್ಯಾಕ್ ಸೂಟ್ಗಳು ನೋಡ್ಬೋದು, ಸ್ವೆಟರ್ಸು, ನೋಡಿದ್ರಲ್ಲ ಸ್ನೇಹಿತರೆ ಯಾವ ಥರ ಇದೆ ಅಂತ ನೋಡಿ. ಐಸ್ ಕ್ರೀಮ್ ಅಂಗಡಿ. ಪುನಃ ವಾಪಸ್ ಜೂಮ್ ಹಾಕಿ ನೋಡಿದ್ರೆ ಒಂದು ದೇವಸ್ಥಾನದಿಂದ ಈ ಕಡೆ ಒಂದು 50 ಅಂಗಡಿ ಇದೆ ಸ್ನೇಹಿತರೆ ಒಂದು ಸೈಡ್ಗೆ. ಇನ್ನೊಂದು ಸೈಡ್ಗೆ ಒಂದು 50 ಅಂಗಡಿ, ಟೋಟಲ್ಲು ಒಂದು 100-150 ಅಂಗಡಿಗಳು ಇವತ್ತು ಇಲ್ಲಿ ಈ ಜಾಗದಲ್ಲಿ ಇರ್ಬೋದು. ನಾನು ಲೆಕ್ಕ ಹಾಕಿಲ್ಲ, ಐ ಥಿಂಕ್ ಅಷ್ಟಿರ್ಬೋದು ಅಂದ್ಕೊಳ್ತೀನಿ.
ನೋಡಿ ಹೂವಿನ ಅಂಗಡಿ, ಆ ಕಡೆ ಬಳೆ ಅಂಗಡಿ. ನೋಡಿ ಜ್ಯೂಸ್ ಅಂಗಡಿ ಇದೆ ಇಲ್ಲಿ, ಕಬ್ಬಿನ ಜ್ಯೂಸು. ಎಷ್ಟು ಅಂತ ನಾವು ಕುಡ್ದಿಲ್ಲ, ಎಷ್ಟು ಅಂತ ಗೊತ್ತಿಲ್ಲ ಅದಕ್ಕೆ. ಜೋಳದ ಅಂಗಡಿ ಎಲ್ಲ ಇದೆ ನೋಡಿ. ಐಸ್ ಕ್ರೀಮ್ ಗಾಡಿಗಳು ಸುಮಾರು ಬಂದಿದೆ ಸ್ನೇಹಿತರೆ. ಹಾಗೆ ನೋಡ್ಕೊಂಡು ಹೋಗುವ ಬನ್ನಿ. ಏನೇನು ಬೇಕು ಎಲ್ಲ ಶಾಪಿಂಗ್ ಮಾಡ್ಕೊಳ್ಳುವ. ಇಲ್ಲಿ ನೋಡಿ, ಈಗಲೂ ನೋಡಿ ಮಡಿಕೆಗಳು ರೆಡಿ ಇದೆಯಾ. ಇದು ಹಳೆ ಕಾಲದಂಗೆ ರೆಡಿ ಮಾಡ್ತಾರೋ ಏನು ಅಂತ ಗೊತ್ತಿಲ್ಲ. ಇದೆ ಮಡಿಕೆಗಳು ಇದೆ ಇಲ್ಲಿ ಇದೆ. ಈ ಜಾಗ ಹಿಡಿಯೋಕ್ಕೆ ಸ್ನೇಹಿತರೆ, ಇವರು ನಾನು ನೋಡಿದ ಪ್ರಕಾರ ನೆನ್ನೆ ಸಾಯಂಕಾಲ 6 ಗಂಟೆಗೆ ಇಲ್ಲಿ ಎಲ್ಲ ಇಟ್ಬಿಟ್ಟಿದ್ದಾರೆ. ಇಲ್ಲಾಂದರೆ ಜಾಗ ಸಿಗಲ್ಲ ಇಲ್ಲಿ. ನೋಡ್ಬೋದು ನೀವು. ಬನ್ನಿ, ನಮ್ಮ ರಿಲೇಟಿವ್ಸ್ ಜೊತೆ ನಾವು ಜೊತೆಲೇ ಹೋಗ್ತಾ ಇದ್ದೀವಿ. ಮುಂದೆ ಹೋಗೋಣ, ನೋಡೋಣ ಎಷ್ಟು ದೂರ ಗಂಟ ಹೋಗಬೇಕು ಅಂತ. ಇದು ಐಸ್ ಕ್ರೀಮ್ ಗಾಡಿ. ಜನ ಮರಳು, ಜಾತ್ರೆ ಮರಳು ಅಂತ ಗೊತ್ತಿಲ್ಲ. ನೋಡಿ ಇಲ್ಲಿ ಚಿಪ್ಸ್ ಎಲ್ಲ ಮಾರ್ತಾಯಿದ್ದಾರೆ ಗಾಡೀಲಿ. ನೋಡ್ಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ. ಇತ್ತೀಚೆಗೆ ಯಾವ ಮ್ಯೂಸಿಕ್ಕು ಕೊಡೋಕ್ಕಾಗಲ್ಲ, ಅದಕ್ಕೋಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಮ್ಯೂಸಿಕ್ ಕೊಟ್ಟರೆ ತುಂಬ ಜನ ನೋಡಲ್ಲ ಅಂತ. ಅಲ್ಲಿ ಏನಿದೆ ಅದನ್ನ ನಾವು ನಮ್ಮ ಕರ್ನಾಟಕದ ಕನ್ನಡ, ನಮ್ಮ ಭಾಷೆ, ಕನ್ನಡ ಭಾಷೆಯಲ್ಲಿ ಅದನ್ನ ವರ್ಣನೆ ಮಾಡಿ ನಿಮ್ಗೆ ಹೇಳ್ತಾಯಿದ್ದೀನಿ ಸ್ನೇಹಿತರೆ. ನೋಡ್ಬೋದು ಐಸ್ ಕ್ರೀಮ್ ಅಂಗಡಿ. ಇಲ್ಲಿ ನೋಡಿ ಸ್ಪೆಕ್ಸ್ಗಳು ಯಾವ ಥರ ಬೇಕು, ಕನ್ನಡಕಗಳು ನೋಡಿ. ಇಲ್ಲಿ ವಾಚ್ಗಳಿದ್ದಾವೆ. ಪುನಃ ಕಬ್ಬಿನ ಅಂಗಡಿ, ಕಬ್ಬಿನ ಜ್ಯೂಸು. ಹಾಗೆ ನಡ್ಕೊಂಡು ಹೋಗ್ತಾ ಇದ್ರೆ ಒಂದು ವಾಕು. ನಾವು ಸ್ನೇಹಿತರೆ ಬೆಳಗ್ಗಿಂದ ಸಾಯಂಕಾಲ ಗಂಟೆ ಒಂದು 4-5 ಸತಿ ಜಾತ್ರೆ ಸುತ್ತಾಡ್ಬಿಟ್ಟಿದ್ದೀವಿ. ಬರೋದು ಬೇಲ್ಪುರಿ ಅದು ಇದು ತಿನ್ನೋದು, ಜೋಳ, ಮತ್ತು ಮಕ್ಕಳಿಗೆ ಆಟ ಸಾಮಾನುಗಳು ಎಲ್ಲ ತೊಗೊಂಡು ಬಂದಿದ್ದೀವಿ. ನೋಡೋಣ, ಇಲ್ಲಿಗೆ ಲಾಸ್ಟ್ ಅಂದ್ಕೊಳ್ತೀನಿ. ಇಲ್ಲಿಂದ ಒಂದು ಜೂಮ್ ಮಾಡಿದ್ರೆ ಸ್ನೇಹಿತರೆ ಎಷ್ಟು ದೂರ ಗಂಟ ಗಾಡಿ, 1 ಕಿಲೋಮೀಟ್ರ್ ಗಂಟನೂ ಜೂಮ್ ಮಾಡಿದ್ದೀನಿ. ಅಲ್ಲಿ ಗಂಟನೂ ವೆಹಿಕಲ್ಗಳು ನಿಂತಿದೆ. ನೋಡುವ ಬನ್ನಿ. ನೋಡಿ ಹಣ್ಣುಕಾಯಿ ಇದೆ ಸ್ನೇಹಿತರೆ, 60 ರೂಪಾಯಿ ಅಂದ್ಕೊಳ್ತೀನಿ ಒಂದು ಇದಕ್ಕೆ. ನಾವು ಮನೆಯಿಂದನೇ ತಂದಿದ್ದು ಆ್ಯಕ್ಚುಲಿ. 60 ರೂಪಾಯಿ ಅಂತ ಹೇಳ್ತಾಯಿದ್ರು. ನೋಡಿ ಸ್ನೇಹಿತರೆ, ಎಲ್ಲಿ ಗಂಟ ವೆಹಿಕಲ್ ಇದೆ ಅಂದರೆ ಎಲ್ಲ ಅಲ್ಲಿಂದ ನಿಲ್ಲಿಸ್ಬಿಟ್ಟು 1-2 ಕಿಲೋಮೀಟ್ರ್ ಹಿಂದೆಯಿಂದ ನಡ್ಕೊಂಡು ಬರಬೇಕು ವೆಹಿಕಲ್ ಪಾರ್ಕಿಂಗ್ ಮಾಡಿ. ಈ ಕಡೆ ಬರೋ ಹಾಗಿಲ್ಲ. ನೋಡ್ಬೋದು. ಅಲ್ಲಿ ಪಾರ್ಕಿಂಗ್ ಮಾಡಿಲ್ಲ ಅಂದರೆ ಸ್ನೇಹಿತರೆ, ಮಧ್ಯದಲ್ಲಿ ಬಂದರೆ ಎಲ್ಲೂ ಪಾರ್ಕಿಂಗ್ ಮಾಡೋಕ್ಕಾಗಲ್ಲ. ಇನ್ನು ದೇವಸ್ಥಾನದಿಂದ ಆಚೆ ಸೈಡ್ ಹೋದ್ರೂ ಆ ಕಡೆನೂ ದೂರ ನಿಲ್ಲಿಸ್ಬೇಕು, ಈ ಕಡೆನೂ ದೂರ ನಿಲ್ಲಿಸ್ಬೇಕು. ನಾವು ಮನೆಗೆ ಹೋಗ್ಬೇಕಾದ್ರೆ ಮಾತ್ರ ಗಾಡಿ ತೊಗೊಂಡು ಹೋಗ್ಬೇಕು ಸ್ನೇಹಿತರೆ. ಬನ್ನಿ, ಈಗ ನಾವು ರೋಡ್ ಸೈಡಲ್ಲಿ ನೋಡಿ ಬೇಲಿ ಎಲ್ಲ ಯಾವ ಥರ ಇದೆ ಅಂತ. ಈ ಕಡೆ ಬೇಲಿ ಎಷ್ಟು ಚೆಂದ ಇದೆ ನೋಡಿ. ಬೇಲಿ ಒಳಗಡೆ ಕಾಫಿ ತೋಟ, ಹೊಸ ತೋಟ ಅನಿಸುತ್ತೆ. ಐ ಥಿಂಕ್ ಹೊಸ ತೋಟ ಅಂದ್ಕೊಳ್ತೀನಿ. ನೋಡ್ಬೋದು ನೀವು, ಹೊಸ ಕಾಫಿ ತೋಟ ಮಾಡಿರೋದು ಅಂದ್ಕೊಳ್ತೀನಿ ಇದು. ಇದೆಲ್ಲ ನೋಡಲ್ ಈ ಕಡೆ ಸೈಡಿಂದ ಬರುವಾಗ ಈ ಕಡೆ ಸೈಡ್ ಅಂಗಡಿಗಳೆಲ್ಲ ಅಷ್ಟು ಹಾಕಲಿಲ್ಲ. ಹಾಗಾಗಿ ನಿಮಗೊಂದು ಕಾಫಿ ತೋಟ, ಒಂದು ಕಣ್ಣಿಗೊಂದು ಒಳ್ಳೆ ದೃಶ್ಯ ತೋರಿಸೋಣ ಅಂಥೇಳಿ ಈ ಥರ ಒಂದು ಸೆರೆ ಹಿಡ್ದಿದ್ದೀನಿ ಸ್ನೇಹಿತರೆ.
ಬನ್ನಿ ಇನ್ನು ಸ್ವಲ್ಪ ದೂರ ಹೋದ್ಮೇಲೆ ಇನ್ನು ಆ ಕಡೆ ಸೈಡು ಅಂಗಡಿ ಇದೆ. ಈ ಕಡೆ ನೋಡಿದ್ರೆ ಹಣ್ಣು ಕಾಯಿ ಹೂವು ಎಲ್ಲ ಇದೆ ಸ್ನೇಹಿತರೆ, ನೋಡ್ಬೋದು. ಈಗ ನಾವು ಒಂದು ಸ್ವೆಟ್ರ್ ಅಂಗಡಿಗೆ ಬಂದು ಮಗುಗೆ ಒಂದು ಸ್ವೆಟ್ರ್ ತಗೊಳ್ಳೋಣ ಅಂತ ಅನಿಸ್ತು. ಒಂದು ಸ್ವೆಟ್ಟಿಂಗ್ಸ್ 150 ರೂಪಾಯಿ ಅಂತೆ ಸ್ನೇಹಿತರೆ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದರಲ್ಲಿ ರೇಟ್ ಸ್ನೇಹಿತರೆ ಆ್ಯಕ್ಚುಲಿ 1400 ಇದೆ, ಇಲ್ಲಿ 150 ರೂಪಾಯಿ ಕೊಡ್ತಾ ಇದ್ದಾರೆ. ಐ ಥಿಂಕ್ ಚೀಪ್ ಆ್ಯಂಡ್ ಬೆಸ್ಟ್ ಅಂದ್ಕೊಳ್ತೀನಿ. ಮಗು ನೋಡಿದ್ರೆ ಆಟ ಸಾಮಾನು ಬೇಕು ಅಂತ ಅಳ್ತಾ ಇದೆ, ಸ್ವೆಟ್ರ್ ಬೇಡ ಅಂತ ಹೇಳ್ತಾ ಇದೆ. ನೋಡೋಣ ಈಗ ಫಸ್ಟಿಗೆ ಏನಾದರೂ ಮಾಡಿ ಸ್ವೆಟ್ರ್ ಕೊಡಿಸ್ಬಿಟ್ಟು ಆಮೇಲೆ ಮಗುಗೆ ಆಟ ಸಾಮಾನು ಕೊಡ್ಸೋಣ. ನೋಡಿ, ಜನ ಮರಳು ಜಾತ್ರೆ ಮರಳು ಅಂತ ಹೇಳೋದು ಸ್ನೇಹಿತರೆ. ಪುನಃ ಅದೇ ದಾರಿಲೇ ನಾವು ವಾಪಸ್ ನಡ್ಕೊಂಡು ಬರ್ತಾಯಿದ್ದೀವಿ. ಬಳೆ ಅಂಗಡಿಯವರು ನಮ್ಮನ್ನೇನೋ ಮಾತಾಡ್ಸಿದ್ರು ಆಯಿತಾ, ಹಾಗೆ ನಾವು ಮುಂದೆ ಹೋಗೋಣ. ನೋಡಿ ಸ್ನೇಹಿತರೆ, ಇದು ದೇವಸ್ಥಾನ. ಈಗ ಅರ್ಧ ಆ ಕಡೆ ಅಂಗಡಿ ಆಯಿತು, ಇನ್ನು ಈ ಕಡೆ ಸೈಡ್ ಅರ್ಧ ಅಂಗಡಿ ಇದೆ. ಆ ಕಡೆ ಸೈಡು ಈಗ ಹೋಗ್ಬೇಕಲ್ವಾ, ಬನ್ನಿ ಹೋಗೋಣ. ಈ ಕಡೆ ಏನಿಲ್ಲ, ಸ್ಟಾರ್ಟಿಂಗಿಂದನೂ ಅದೇನೆ, ಏನು ಹಲ್ವಾ ಅಂಗಡಿ, ಪೂರಿ ಅಂಗಡಿಗಳು, ಹೂವು ಅಂಗಡಿಗಳು ಇದೇ ಇರೋದು. ಇವರೆಲ್ಲ ಸ್ನೇಹಿತರೆ ರಾತ್ರಿನೇ ಬಂದು ಸೆಟ್ ಮಾಡಿ ಹೂವೆಲ್ಲ ಕಟ್ತಾಯಿದ್ರು. ನೆನ್ನೆ ನಾವು ನೋಡಿದಾಗ ನೋಡಿ, ಇಲ್ಲಿ ಕೇರಳದ ಹಲ್ವಾ ನಾವು ತಗೊಂಡ ತಿಂದು ಚೆನ್ನಾಗಿದೆ ಹಲ್ವಾ. ನೋಡಿ, ಎಲ್ಲೊಬ್ಬರು ವಿಶ್ ಮಾಡಿದ್ರು, ನಮ್ಮ ಫಾಲೋವರ್ ಒಬ್ಬರು. ಅವ್ರಿಗೆ ಗೊತ್ತಾಗ್ಬಿಡ್ತೇನೋ ನಮ್ಮ ಸ್ಟಿಕ್ ನೋಡಿ ಯೂಟ್ಯೂಬರ್ ಅಂತ ಅನಿಸ್ತೇನೋ ಅವ್ರಿಗೆ. ಬನ್ನಿ ನೋಡೋಣ ಮುಂದೆ ಏನೇನು ಶಾಪಿಂಗ್ ಮಾಡಬೇಕು, ಮುಂದೆ ನೋಡೋಣ ಹೋಗಿ. ನೋಡಿ, ಇಲ್ಲಿ ರಿಸರ್ವ್ ಪೊಲೀಸ್ ಅವ್ರದ್ದು ವ್ಯಾನ್ ನಿಂತಿದೆ ನಮ್ಮ ರಕ್ಷಣೆಗಾಗಿ. ಥ್ಯಾಂಕ್ಸ್ ಟು ಪೊಲೀಸ್ ಡಿಪಾರ್ಟ್ಮೆಂಟ್. ನೋಡ್ಬೋದು, ಬಳೆಗಳು, ಬಟ್ಟೆಗಳು ನೋಡ್ಬೋದು. ಇಲ್ಲಿ ಆಟ ಸಾಮಾನುಗಳು ಏನೇನು ಬೇಕು ಎಲ್ಲ ಇದೆ. ಐ ಥಿಂಕ್ ಸ್ನೇಹಿತರೆ ಮೊನ್ನೆ ಕುಶಾಲನಗರಲ್ಲೂ ಜಾತ್ರೆ ಆಯಿತು, ಅಲ್ಲಿಂದನೂ ತುಂಬ ಜನ ಇಲ್ಲಿಗೆ ಬಂದಿರ್ಬೋದು ಅಂದ್ಕೊಳ್ತೀನಿ. ಅಲ್ಲಿಂದ ಮುಗಿಸ್ಬಿಟ್ಟು ಅಲ್ಲೂ ತುಂಬ ಜೋರಾಗಿರುತ್ತೆ ಸ್ನೇಹಿತರೆ. ಅಂದರೆ ಇಷ್ಟರ ಮಟ್ಟಿಗೆ ಕೂಡಿಗೆಯಲ್ಲಿ ಅಷ್ಟು ಇರಲ್ಲ ಅಂದ್ಕೊಳ್ತೀನಿ ಸ್ನೇಹಿತರೆ, ನಾನು ನೋಡಿದ ಪ್ರಕಾರ. ಕೂಡಿಗೆ ಜಾತ್ರೆಯಲ್ಲಿ ಅಲ್ಲಿ ರೋಡ್ ಸೈಡಲ್ಲೆಲ್ಲ ಮೇನ್ ರೋಡ್ ಅಲ್ವಾ, ಅಲ್ಲಿ ಎಷ್ಟು ಮಡಗಲಿಕ್ಕೆಲ್ಲ ಬಿಡಲ್ಲ ಅಲ್ಲಿ. ನೋಡಿ, ಪಾತ್ರೆ ಅಂಗಡಿಗಳು ಏನೇನು ಬೇಕು, ಬಟ್ಟೆಗಳು ಎಲ್ಲ ಇದೆ. ಟ್ರ್ಯಾಕ್ ಪ್ಯಾಂಟ್ಗಳು ನೋಡ್ಬೋದು ನೀವು. ಇದು ಬೆಳಗಿನ ಜಾವ ಆಗಿದ್ದಕ್ಕೆ ಸ್ನೇಹಿತರೆ ಜನ ಕಮ್ಮಿ ಇದ್ದಾರೆ. ನೋಡಿ, ಹಣ್ಕಾಯಿ ನೋಡಿ ಎಷ್ಟು ಇಟ್ಟಿದ್ದಾರೆ ಅಂತ, ಎಲ್ಲ 60 ರೂಪಾಯಿ ಅಂತ ಸ್ನೇಹಿತರೆ ಇದಕ್ಕೆ. ನೋಡಿ, ಬಾಲ್ಗೆ ನಿನ್ನೆ ರಾತ್ರಿ ಬರಬೇಕಾದ್ರೆ ಈಗೆಲ್ಲ ಜನ್ರೇಟಲ್ಲಿ ಅಲ್ಲೆಲ್ಲ ಬಾಯಲ್ಲಿ ಊದ್ತಿದ್ರು ಸ್ನೇಹಿತರೆ. ಈಗ ಗಾಳಿ ಜನ್ರೇಟ್ರಲ್ಲೇ, ಈಗ ಎಲ್ಲ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆದಂಗೆ ಆ ಥರ. ನೋಡಿ, ಇಲ್ಲೂ ನೋಡಿ ಮಡಿಕೆಗಳಿದೆ. ಮಡಿಕೆಗಳು ಈಗೆಲ್ಲ ಸಿಗೋದು ಕಮ್ಮಿ, ಯೂಸ್ ಮಾಡೋದು ಕಮ್ಮಿ ಜನ, ಪಾತ್ರೆ ಎಲ್ಲ ಬಂದಮೇಲೆ. ನೋಡ್ಬೋದು ಪಿಂಗಾಣಿ ಐಟಮ್ಸ್. ಈಗ ಸ್ನೇಹಿತರೆ, ಈಗ ನೋಡಿ ಸ್ನೇಹಿತರೆ, ಇದು ಮಧ್ಯಾಹ್ನದ ಹೊತ್ತು. ಇದು ಆ್ಯಕ್ಚುಲಿ ಈಗ ಜನ ನೋಡಿ ಎಷ್ಟು ರಶ್ ಆಯಿತು ಅಂತ. ಬನ್ನಿ ನಾವು ಆ ಜನರನ್ನೆಲ್ಲ ಒಂದು ಸತಿ ನೋಡ್ಕೊಂಡು ಹೋಗೋಣ. ಎಷ್ಟು ರಶ್ ಇರುತ್ತೆ ಈಗ ಅಂದರೆ ತುಂಬ ರಶ್ ಇರುತ್ತೆ ಸ್ನೇಹಿತರೆ. ಈಗೇನು ಅಂತ ಹೇಳಿದ್ರೆ ಅಲ್ಲಿ ನಮಗೆ ಊಟಕ್ಕೆ ಹೋಗ್ಬೇಕಾದ್ರೆ ಭಾಳ ಕಷ್ಟ ಆಗುತ್ತೆ. ಆದರೂ ನಾವು ದರ್ಶನ ಮಾಡಬೇಕು ಅಂತ ಹೇಳಿದ್ಮೇಲೆ ಇಲ್ಲಿದ್ದು ಪ್ರಸಾದನ ಸ್ವೀಕರಿಸಲೇಬೇಕು ಅಂತ ಕಷ್ಟಪಟ್ಟು ನಾವು ಒಳಗಡೆ ಹೋದೋ. ಈ ಟೈಮಿಗೆ ಮಾತ್ರ ಸ್ವಲ್ಪ
ಒಂದು 3-4 ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ಜನ ಕಮ್ಮಿ ಆಗಿರ್ತಾರೆ. ಈ ಟೈಮಲ್ಲಿ ತುಂಬ ಜನ ಇರ್ತಾರೆ ಸ್ನೇಹಿತರೆ, ನೋಡ್ಬೋದು ನೀವು ದೃಶ್ಯದಲ್ಲಿ. ಎಲ್ಲ ಊಟ ಮಾಡಿ ವಾಪಸ್ ಬರ್ತಾಯಿದ್ದಾರೆ ದೇವಸ್ಥಾನದಿಂದ. ನಾವೀಗ ಪುನಃ ಒಂದು ರೌಂಡು ದೇವಸ್ಥಾನದೊಳಗೆ ಹೋಗಿ ಊಟ ಮಾಡಿಕೊಂಡು ಬರೋಣ ಸ್ನೇಹಿತರೆ. ಬನ್ನಿ ನೋಡ್ಕೊಂಡು ಹೋಗುವ ಯಾರ್ಯಾರು ಬರ್ತಾಯಿದ್ದಾರೆ ಅಂತ. ನಮಗೆ ಕೆಲವರು ಪರಿಚಯ ಇರೋರು ಇದ್ದಾರೆ, ಕೆಲವರು ಪರಿಚಯ ಇಲ್ಲ. ತುಂಬ ಜನ ಪರಿಚಯ ಇರೋರು ಸಿಕ್ಕಿದ್ರು ನನಗೆ ಈ ಜಾತ್ರೆಯಲ್ಲಿ, ಸುಬ್ರಹ್ಮಣ್ಯ ಷಷ್ಠಿಲಿ. ಎಲ್ಲೆಲ್ಲಿಂದ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ, ತುಂಬ ದೂರದಿಂದ ಎಲ್ಲ ಜನ ಬರ್ತಾರೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಹರಕೆನೇ ಮೇಯ್ನು. ಆ್ಯಕ್ಚುಲಿ ತುಂಬ ಜನ ಹರಕೆ ಮಾಡಿಕೊಂಡು ಒಳ್ಳೆಯದಾಗಿರುತ್ತಲ್ಲ ಅದನ್ನೆಲ್ಲ ಅವರು ತೀರಿಸ್ಲಿಕ್ಕೋಸ್ಕರ ಬರ್ತಾರೆ. ಬನ್ನಿ ನೋಡುವ ಮುಂದೆ. ಬೆಳಿಗ್ಗೆ ಬಂದಿದ್ದೆ, ಒಂದು ರೌಂಡ್ ಬಂದಿದ್ದ ಜಾಗಕ್ಕೆ ನೀವು ನೋಡಿರ್ಬೋದು. ಪುನಃ ಅದೇ ಜಾಗದಲ್ಲಿ ಜನ. ನಾವೀಗ ಊಟಕ್ಕೆ ಹೋಗ್ಬೇಕಾದ್ರೆ ಇನ್ನೊಂದು ಸತಿ ವಿಡಿಯೋ ಮಾಡಿ ಸ್ನೇಹಿತರೆ. ಇದು ನೋಡಿ, ಒಂದೆರಡು ಟಿ ವಿಯವರು ಬಂದಿದ್ದರು ಅಂದ್ಕೊಳ್ತೀನಿ. ಮೈಕೆಲ್ಲ ಇತ್ತು ಅವ್ರ ಹತ್ರ, ನಾವು ನೋಡಿದ್ದು. ಮತ್ತು ಇನ್ನೊಬ್ರು ಯಾರೋ ಒಬ್ಬರು ಸ್ಟಿಕ್ಕು, ಒಂದು ಐಫೋನಲ್ಲಿ ಒಬ್ಬರು ವಿಡಿಯೋ ಮಾಡ್ತಿದ್ರು ನೋಡಿ. ಪ್ರಸಾದ ಇದೆ, ಮಧ್ಯಾಹ್ನದ ಪ್ರಸಾದ ಊಟ, ಅನ್ನ ಸಾಂಬಾರು. ನೋಡಿ ಎಲ್ಲ ಊಟ ಮಾಡಿ ವಾಪಸ್ ಬರ್ತಾ ಇದ್ದಾರೆ. ಈಗ ದೇವಸ್ಥಾನದ ಹತ್ರ ತುಂಬ ರಶ್ ಇರುತ್ತೆ ಸ್ನೇಹಿತರೆ. ಬನ್ನಿ ಆ ಸೀನನ್ನು ನಿಮಗೆ ತೋರಿಸ್ಬಿಡ್ತೀನಿ. ನಡ್ಕೊಂಡು ಹೋಗೋಣ ನಾವು ಒಂದು ಸತಿ. ನೀವು ಒಮ್ಮೆ ಈ ದೇವಸ್ಥಾನಕ್ಕೆ ಬನ್ನಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತಿದ್ದೀನಿ ಸ್ನೇಹಿತರೆ. ಬನ್ನಿ, ವರ್ಷಕ್ಕೊಂದು ಸತಿ ಬಂದರೆ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹೇಳ್ದಂಗೆ ಇವತ್ತು ಎಲ್ಲೆಲ್ಲೇ ತುಂಬ ಕಡೆಯಿಂದ ಬಂದಿದ್ದಾರೆ. ಥಿಂಕ್ ಏನು ಅಂತ ಹೇಳಿದ್ರೆ, ನಾವು ಸಿದ್ದಾಪುರಕ್ಕೆ ಹೋದಾಗ ಅಲ್ಲಿ ಒಂದು ಆಟೋನೂ ಇತ್ತಿಲ್ಲ ಸ್ನೇಹಿತರೆ. ಆಟೋಸೇ ಇಲ್ಲ ಇವತ್ತು. ಆಟೋಕ್ಕೆ ಭಾಳ ಪರದಾಡಿದ್ದಾರೆ ಜನ. ಮತ್ತು ಬಸ್ಗಳು ತುಂಬ ಇತ್ತಿಲ್ಲ, ಯಾಕಂದರೆ ಎಲ್ಲನೂ ಪಿಕಪ್ಪು ಡ್ರಾಪು ಅಂಥೇಳಿ ಈ ರೂಟಲ್ಲಿ ತುಂಬ ಬಸ್ಗಳು ಬಂದಿದೆ ಇವತ್ತು. ಎಲ್ಲ ಪ್ರಸಾದ ತೊಗೊಂಡು ಬರ್ತಾಯಿದ್ದಾರೆ. ಮೇಲ್ಗಡೆಯಿಂದ ಪ್ರಸಾದ ತೊಗೊಂಡು ಬಂದು ನಾವಿಲ್ಲಿ ಇಲ್ಲೇ ಕಾಫಿ ತೋಟದೊಳಗಡೆ ತುಂಬ ಜಾಗ ಇದೆ, ಅದರೊಳಗಡೆ ಕೂತ್ಕೊಂಡು ಆರಾಮಾಗಿ ನೆರಳಲ್ಲಿ ನಾವು ಊಟ ಮಾಡ್ಬೋದು. ಅಲ್ಲೇ ಊಟ ಮಾಡಿದ್ದು ನಾವು. ಆದರೆ ಮೇಲ್ಗಡೆಗೆ ದೇವಸ್ಥಾನದ ಮೇಲೆ ಹೋಗಿ ನಾವು ಊಟ ಮಾಡಬೇಕು. ನೀವು ಊಟ ತಗೊಂಡು ದೇವಸ್ಥಾನದ ಮೇಲ್ಗಡೆ ಬದಿಗೆ ಹೋಗಿ ಅಲ್ಲಿಂದ ನಾವು ಊಟ ಹಾಕಿಸ್ಕೊಂಡು ಬರಬೇಕು. ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೂ ನಾವು ಓದು ಬಿಡಲಿಲ್ಲ. ಏಕೆಂದರೆ ನೋಡಿ, ಎಲ್ಲರೂ ಹೋಗ್ಬೇಕಾದ್ರೆ ನಾವು ಅವ್ರ ಥರನೇ ಅಲ್ವಾ. ನೋಡ್ಬೋದು ನೀವು ವಿಷಯದಲ್ಲಿ. ಇನ್ನಿನ್ನು ಸ್ವಲ್ಪ ರಶ್ ಆಗ್ತಾಯಿದೆ ಸ್ನೇಹಿತರೆ. ನೋಡ್ಬೋದು ನೀವು, ಜನಗಳು ಸ್ವಲ್ಪ ರಶ್ ಆಗಿ ಬರ್ತಾಯಿದ್ದಾರೆ. ನಮಗೂ ಸ್ವಲ್ಪ ವಿಡಿಯೋ ಕಷ್ಟ ಆಯಿತು. ಅವ್ರು ಸೈಡಾಗಿ ನಾನು ವಿಡಿಯೋ ಮಾಡಿಕೊಂಡು ಹೋದೆ. ನಿಮಗೋಸ್ಕರ ಈ ವಿಡಿಯೋ ಮಾಡಿರೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ಕೊತಿದ್ದೀನಿ ಸ್ನೇಹಿತರೆ. ನೋಡ್ಬೋದು ನೀವು, ವಯಸ್ಸಾದವರಿಂದ ಹಿಡಿದು ಚಿಕ್ಕ ಮಕ್ಕಳ ಗಂಟನೂ ಎಲ್ಲರೂ ಬಂದು ದೇವ್ರ ದರ್ಶನ ಮಾಡಿಕೊಂಡು
ಹೋಗ್ತಾ ಇದ್ದಾರೆ. ಇದು ನೋಡ್ಬೋದು, ಇದು ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ಉಂಗುರದ ಅಂಗಡಿ. ಇದು ನೋಡಿ ಎಷ್ಟು ರಶ್ ಇದೆ ಉಂಗುರದ ಅಂಗಡಿ ಹತ್ರ. ಇಲ್ಲಿ ಮಾತ್ರ ಸ್ವಲ್ಪ ಕಷ್ಟ ಆಯಿತು, ಸ್ಟಿಕ್ ಎಲ್ಲ ಇಟ್ಕೊಂಡು ವಿಡಿಯೋ ಮಾಡೋದಲ್ಲ ಸ್ವಲ್ಪ ಕಷ್ಟ ಆಯಿತು. ಆ ಕಡೆ ಈ ಕಡೆ ಟಚ್ ಆಗಬೇಕಾದ್ರೆ ಸ್ವಲ್ಪ ವಿಡಿಯೋ ಆಚೆ ಈಚೆ ಆಯಿತು ಅಂದ್ಕೊಳ್ತೀನಿ. ನೋಡಿ, ಆದರೂ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ, ಬನ್ನಿ ನೋಡುವ ಯಾವ ಥರ ಅಂತ. ಬೆಳಿಗ್ಗೆ ನೋಡಿ ಸ್ನೇಹಿತರೆ, ನೀವು ನೋಡ್ಬೋದು, ಬೆಳಗಿನ ದೃಶ್ಯ ನೋಡಿರ್ಬೋದು ಇಷ್ಟೊತ್ತು. ಬೆಳಗಿನ ದೃಶ್ಯದಲ್ಲಿ ಜನರೇ ಸ್ವಲ್ಪ ಕಮ್ಮಿ ಇದ್ದರು. ಈಗ ಮಧ್ಯಾಹ್ನ ಒಂದು ಕಾಲಾಗಿರ್ಬೋದು, ತುಂಬ ಜನ ಇದ್ದಾರೆ ನೋಡಿ. ನೋಡ್ಬೋದು, ಈಗ ಇದು ಜಾಗ ಯಾವುದು ಅಂತ ಹೇಳಿದ್ರೆ ಮುಡಿ ಕೊಡುವ ಜಾಗ ನೋಡ್ಬೋದು. ಇಲ್ಲಿಂದ ಪುನಃ ತುಂಬ ರಶ್ ಆಗಿದೆ. ಎಲ್ಲರ ಅಂಗಡಿ ಮಡಗಿದ್ದಾರೆ ಕಾರ್ದು. ಯಾರೋ ಅಕ್ಕ ನಗಾಡ್ತಾ ಇದ್ದಾರೆ ನನ್ನ ಜೊತೆ ವಿಡಿಯೋ ಮಾಡೋದು ನೋಡಿ. ಥರ ರಶ್ ಇದ್ದಾಗ ವಿಡಿಯೋ ಮಾಡೋದು ತುಂಬ ಕಷ್ಟ ಸ್ನೇಹಿತರೆ. ಆದರೂ ನುಕ್ಕೊಂಡು ಹೋಗಿ ಸ್ಟಿಕ್ನೆಲ್ಲ ಮೇಲೆ ಹಿಡ್ಕೊಂಡು ಅವ್ರ ಫೇಸು ಬರಬೇಕು. ಆ್ಯಕ್ಚುಲಿ ಜನ ಕಾಣಬೇಕಲ್ವ, ಕಂಡ್ರೆ ಒಂಥರ ಜನರು ಇವರೆಲ್ಲ ನಮ್ಮ ವಿಡಿಯೋ ನೋಡಿದಾಗ ಅವ್ರಿಗೂ ಒಂದು ನಾನು ಬಂದಿದ್ದೀನಿ ವಿಡಿಯೋದಲ್ಲಿ ಅಂತ, ದೇವಸ್ಥಾನಕ್ಕೆ ಹೋದಾಗ ಅಂತ ನೋಡಿದ್ರೆ ಅವ್ರಿಗೂ ಒಂದು ಖುಷಿ ಆಗುತ್ತೆ. ನೋಡಿ ಇಲ್ಲಿ ಪಿಗಳು, ಜಾತ್ರೆ ಅವನು ಇಲ್ಲಿಗೆ ಬಂದುಬಿಟ್ಟಿದ್ದಾನೆ ಪಿ ಎತ್ಕೊಂಡು. ಐ ಥಿಂಕು ಊಟ ಮಾಡೋಕ್ಕೆ ಬಂದಿರ್ಬೋದು ಅಂದ್ಕೊಳ್ತೀನಿ. ಇನ್ನು ಸ್ವಲ್ಪ ನೋಡಿ ಸ್ನೇಹಿತರೆ, ಈಗೀಗ ರಶ್ ಆಯ್ತಿದೆ. ಸ್ಲಿಪ್ಪರ್ ಎಲ್ಲಿ ಬಿಡೋದು ಅಂತಲೇ ಗೊತ್ತಾಗಲ್ಲ. ಅಂತೂ ತೋಟದೊಳಗಡೆ ಹೋಗಿ ಬಿಟ್ಟು ನಮಗೆ ನಮ್ಮ ಸ್ಲಿಪ್ಪರ್ ವಾಪಸ್ ಸಿಕ್ಕಿದೆ, ನಮ್ಮ ಪುಣ್ಯ. ಹಂಗಂತೇಳಿ ದೇವ್ರ ಜಾಗದಲ್ಲಿ ಬಂದು ಸ್ಲಿಪ್ಪರು ಎಲ್ಲ ತೆಗೆಯಲ್ಲ. ಯಾಕಂತ ಹೇಳಿದ್ರೆ ಕೆಲವು ಆಚೆ ಈಚೆ ಒದ್ದಾಡಿ ಐತಿಗೆ ಸ್ಲಿಪ್ಪರ್ಗಳು ಮಿಸ್ ಆಗ್ಬೋದು, ಸ್ವಲ್ಪ ಹುಡ್ಕೊಂಡು ಹಾಕ್ಕೋಬೇಕಷ್ಟೆ. ಬನ್ನಿ, ಈಗ ನಾವು ದೇವಸ್ಥಾನದ ಆರ್ಚ್ ಸಮೀಪದಲ್ಲಿದ್ದೀವಿ ಸ್ನೇಹಿತರೆ. ಇಲ್ಲಿಂದ ಸ್ವಲ್ಪ ರಶ್ ಆಯಿತು. ನಾನೀಗ ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಕಾಫಿ ತೋಟದೊಳಗೆ ಹೋಗ್ಬಿಟ್ಟು ನಾನು ಏನಂತ ಹೇಳಿದ್ರೆ ಮೇಲ್ಗಡೆಯಿಂದ ನಾನು ಈ ವಿಡಿಯೋನ ಭಾಳ ಕಷ್ಟಪಟ್ಟು ಕಾಂಪೌಂಡ್ ಮೇಲೆ ನಿಂತ್ಕೊಂಡು ದೃಶ್ಯನ ಸೆರೆ ಹಿಡಿಬೇಕಾಯಿತು ಸ್ನೇಹಿತರೆ. ಯಾಕಂದರೆ ತುಂಬ ರಶ್ ಇದ್ದರು, ನೋಡ್ಬೋದು ನೀವು. ನೋಡ್ಬೋದು ಸ್ನೇಹಿತರೆ, ಈಗ ನಾವು ಕಾಂಪೌಂಡ್ ಮೇಲಿಂದ ಇದು ವಿಡಿಯೋ ಮಾಡ್ತಾ ಇರೋದು ನೋಡ್ಬೋದು ನೀವು. ಈಗ ಜನ ಯಾವ ಥರ ಆ ಕಡೆ ಈ ಕಡೆಯಿಂದ ಎರಡು ಕಡೆಯಿಂದನೂ ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ. ನೋಡ್ಬೋದು ಈಗ ಬೈರಂಬಾಡು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಸ್ನೇಹಿತರೆ. ನೋಡಿ, ಈಗ ಬೆಳಿಗ್ಗೆ ಹೊತ್ತು ನೋಡಿ ಜನನೇ ಇತ್ತಿಲ್ಲ, ಮಧ್ಯಾಹ್ನ ಹೊತ್ತು ಎಷ್ಟು ಚೆನ್ನಾಗಿದ್ದಾರೆ ಅಂತ. ನೋಡಿ ಕಣ್ ತುಂಬ್ಕೊಳ್ಳಿ. ಈ ದೃಶ್ಯ ನೋಡೋಕ್ಕೆ ಒಂಥರ ತುಂಬ ಖುಷಿ ಆಗುತ್ತೆ. ನೋಡ್ಬೋದು ನೀವು. ಸ್ಲೋ ಆಗಿ ಒಂದು ಜೂಮ್ ಮಾಡಿ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ, ನೋಡಿ. ನೋಡ್ಬೋದು ಜನರುಗಳು, ಜನ ಎಲ್ಲ ಊಟ ಮಾಡಿ ಹೋಗ್ತಾ ಇದ್ದಾರೆ. ಇನ್ನು ಕೆಲವರು ಬರ್ತಾ ಇದ್ದಾರೆ, ಆ ಕಡೆ ಲೈನಿಂದ ಬರ್ತಾ ಇದ್ದಾರೆ. 8 ಕೌಂಟರ್ ಇತ್ತು ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಯಾಕೆಂತ ಹೇಳಿದ್ರೆ ಜನರನ್ನ ಮೇಂಟೈನ್ ಮಾಡಬೇಕಲ್ಲ ತುಂಬ ಜನ ಇದ್ದಾಗ. ಏನಿಲ್ಲ, ಈಗ 2 ಅಂದರೆ ಒಂದು 4 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕ್ರೌಡು ಕಮ್ಮಿ ಆಗ್ತಿದ್ರೆ ಭಟ್ರು ನೋಡಿದ್ರೆ ಅಲ್ಲಿ ಬರ್ತಾ ಇದ್ದಾರೆ ಸ್ನೇಹಿತರೆ ಆ ಕಡೆಯಿಂದ. ಇದೊಂದು ಅರಳಿ ಮರ ನೋಡ್ಬೋದು, ಅದರಲ್ಲಿ ಒಂದು ದೇವರು ಇದೆ ನೋಡ್ಬೋದು. ತುಂಬ ಜನ ಬೆಳಿಗ್ಗೆನೇ ಬಂದು ಅಲ್ಲಿ ಚೇರ್ ಹಾಕೊಂಡು ಕೂತವ್ರಿಗೆ ಏನು ಅಂತ ಹೇಳಿದ್ರೆ ಸ್ವಲ್ಪ ನುಗ್ಗಲಾಗಲ್ಲ. ಜನ ಖಾಲಿ ಆದಮೇಲೆ ಹೋಗಬೇಕು, ಆಗ ಅವ್ರಿಗೆ ಸ್ವಲ್ಪ ಫ್ರೀ ಆಗುತ್ತೆ. ಚೇರ್ ಹಾಕ್ಕೊಂಡು ಅಲ್ಲೇ ಬೆಳಿಗ್ಗೆನೇ ಬಂದು ಕೂತ್ಕೋಬೇಕು ಸ್ನೇಹಿತರೆ, ಜಾಗ ಹಿಡ್ಕೋಬೇಕು ಅಂತ ಹೇಳಿದ್ರೆ. ಇಲ್ಲಾಂದರೆ ಕಷ್ಟ ಆಗುತ್ತೆ. ನೋಡ್ತಾ ಇರ್ಬೋದು ನೀವು.
ದೃಶ್ಯದಲ್ಲಿ ಎಲ್ಲ ಅಲ್ಲೇ ಊಟ ಮಾಡ್ತಿದ್ದಾರೆ. ಅಲ್ಲಿ ಮೈಕಲ್ಲಿ ಅನೌನ್ಸ್ ಮಾಡ್ತಿದ್ದಾರೆ ಊಟ ಎಲ್ಲ ತಗೊಂಡು ಹೋಗಿ ಅಂತ. ನಾವು ಊಟನ ತಗೊಂಡು ಕಾಫಿ ತೋಟದೊಳಗಡೆ ನೋಡ್ಬೋದು. ಈಗ ನೀವು ದೃಶ್ಯದಲ್ಲಿ ನೋಡ್ಬೋದು ಯಾವ ಥರ ಇದೆ ಅಂತ. ನೋಡಿ ಜನ ಯಾವ ಥರ ಇದೆ. ಸ್ನೇಹಿತರೆ, ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.